ಕೊನೆಗೂ ಎಲ್ರಿಗೂ ಬಿಸಿ ಮುಟ್ಟಕ್ಕೆ ಶುರುವಾಗಿದೆ. ಎಲ್ರಿಗೂ ಅಂತಂದರೆ ಅಟ್ಲೀಸ್ಟ್ ಭಾರತದಲ್ಲಿ ನಿನ್ನೆ ಮೊನ್ನೆಯಿಂದ ಸುದ್ದಿ ಸ್ಟಾರ್ಟ್ ಆಯಿತು. ಏನು ನಿಮ್ಮನೇಲಿ ಗ್ಯಾಸ್ ಸಿಲಿಂಡ್ರು ತುಂಬಿದೆಯಾ, ಸೆಕೆಂಡ್ ಸಿಲಿಂಡರ್ ಜಾಸ್ತಿ ಇದೆಯಾ, ಇನ್ನೂ ಒಂದು ತಿಂಗಳಾಗೋವರೆಗೂ ಬುಕ್ ಮಾಡೋಕ್ಕೆ ಬಿಡಲ್ವಂತೆ, ಡೆಲಿವರಿ ಆಗಲ್ವಂತೆ, ಏನೋ ಟೆನ್ಷನ್, ಏನೋ ಗ್ಯಾಸೇ ಖಾಲಿ ಆಗೋಗ್ಬಿಡುತ್ತಾ, ಏನು ವಿಷಯ. ಆಮೇಲೆ ಕಮರ್ಷಿಯಲ್ ಸಿಲಿಂಡರ್ ಸಿಗಲ್ವಂತೆ, ಹೋಟ್ಲುಗಳಲ್ಲಿ ತಿಂಡಿನೇ ಸಿಗಲ್ವಂತೆ, ಬಂದ್ ಮಾಡೋವಂಥ ಪರಿಸ್ಥಿತಿ. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಸ್ಟಾರ್ಟ್ ಆಗ್ತಾ ಇದೆಯಂತೆ. ಯುದ್ಧ ಅಂತಪ್ಪ, ಯುದ್ಧದಿಂದ ಇವೆಲ್ಲ ಶುರುವಾಗಿರೋದು ಅನ್ನೋದೆಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಇಲ್ಲಿವರೆಗೂ ಅದೇನಿರಲಿಲ್ಲ. ಅದಕ್ಕೆ ಈಗ ಒಳ್ಳೆ ಟೈಮು ಅಂತ ಈ ಟೈಮಲ್ಲಿ ಒಂದು ವಿಡಿಯೋ ಮಾಡೋಣ ಈ ಯುದ್ಧದ ಬಗ್ಗೆ ಅಂತ ಬಂದಿದ್ದೀನಿ. ಹಾಗೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಯುದ್ಧ ನಡೀತಾ ಇರೋದು ಇರಾನ್ ಮತ್ತು ಇಸ್ರೇಲ್ ಇವರುಗಳ ನಡುವೆ ಪ್ರಮುಖವಾಗಿ ನಡೀತಾ ಇರೋದು. ಇದರಲ್ಲಿ ಪ್ರಪಂಚದ ದೊಡ್ಡಣ್ಣ ಅಥವಾ ಹಿರಿಯಣ್ಣ ಅಂತ ಕರೀತಾರಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇವ್ರ ಪಾತ್ರ ಏನು, ಇವ್ರು ಯಾಕೆ ಇಲ್ಲಿ ಎಲ್ಲ ಕಡೆ ಮಧ್ಯ ಮೂಗು ತೂರಿಸ್ಕೊಂಡು ಹೋಗಿದ್ದಾರೆ, ಏನಿದು, ಯಾಕೆ, ಒಂದು ಜನಸಾಮಾನ್ಯಂಗೆ ಅರ್ಥ ಆಗೋ ಹಾಗೆ ನಾನು ನೀವು ಅಥವಾ ಯಾರೋ ಫ್ರೆಂಡ್ಸು ಎಲ್ಲ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಏನಪ್ಪ ಇದು ಯುದ್ಧ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆದಷ್ಟು ಸರಳವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದ್ರ ಜೊತೆಗೆ ಎಲ್ರಿಗೂ ಇನ್ನೊಂದು ಕಣ್ಣು ಕುಗ್ತಾ ಇರೋವಂಥ ಇನ್ನೊಂದು ವಿಷಯ, ಪ್ರಮುಖವಾದ ವಿಷಯ ಏನು ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಅಂತ ಕರೀತಾರೆ. ಅದೊಂದು ಪರ್ಷಿಯನ್ ಗಲ್ಫ್ನಲ್ಲಿ ಬರೋವಂತಹ ಒಂದು ಜಲಸಂಧಿ ಅಂತ ಕನ್ನಡದಲ್ಲಿ, ಹಾರ್ಮುಸ್ ಜಲಸಂಧಿ. ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ಅದರ ಪ್ರಾಮುಖ್ಯತೆ ಏನು, ಅಲ್ಲಿಂದ ಅದನ್ನೇನೋ ಎಲ್ಲ ಹಡಗುಗಳು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದಂತೆ, ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದಂತೆ, ಹಳೆ ಸಿಲ್ಕ್ ಬೋರ್ಡ್ ಥರ ಆಗೋಗ್ಬಿಟ್ಟಿದೆ, ಏನೇನೋ ಮಾತಾಡ್ತಾ ಇದ್ದಾರೆ. ಏನು ವಿಷಯ ಎತ್ತ ಅಂತ ಆದಷ್ಟು ಸರಳವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಆಯಿತು, ಮೊನ್ನೆವರೆಗೂ ಎಲ್ಲ ನಿಮ್ಮದೇ ಆಗಿತ್ತು ಗುರು, ಏನೂ ಟೆನ್ಷನ್ ಹಾಕ್ಕೊಂಡಿರಲಿಲ್ಲ. ನಾವು ಇವತ್ತು 13ನೇ ದಿನ ಅಂತ ಹೇಳ್ಬೋದು ಯುದ್ಧ ಶುರುವಾಗಿ. ಫೆಬ್ರವರಿ 28 ಶುರುವಾದಾಗಿಂದ ಯುದ್ಧ ನಾವೇನು ಮಾಡ್ತಾಯಿದ್ದು ಭಾರತದಲ್ಲಿ, ಏನೂ ಟೆನ್ಷನ್ ಹಾಕ್ಕೊಂಡಿರಲಿಲ್ಲ, ಎಲ್ಲ ಆರಾಮಾಗಿದ್ವಿ. ಏನೇನು ಮಾಡ್ತಾಯಿದ್ವಿ ಹೇಳಿ, ಗ್ರಹಣ ಬಂತು, ಗ್ರಹಣ ಕಳೀತು, ಎಲ್ಲ ಸ್ನಾನ ಮಾಡಿದ್ರು, ಸಂತೋಷವಾಗಿ ಉಪ್ಪಿಟ್ಟು ತಿಂದರು, ಸಂಜೆ ಪೂಜೆ ಪುನಸ್ಕಾರ ಇವೆಲ್ಲ ನಡ್ಕೊಂಡು ಹೋಗ್ತಾಯಿತ್ತು, ಏನೂ ಟೆನ್ಷನ್ ಹಾಕ್ಕೊಂಡಿರಲಿಲ್ಲ. ಅಲ್ಲೆಲ್ಲೋ ಯುದ್ಧ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ ಬಿಡು ಸುಮ್ಮನೆ ಅದು ಇದು ಅಂತ. ಎಲ್ಲೋ ಒಂಚೂರು ಶೇರ್ ಮಾರ್ಕೆಟ್ ಹಿಂದೆ ಮುಂದೆ ಹೋದವ್ರು ಫುಲ್ಲು ಟೆನ್ಷನ್ ಹಾಕ್ಕೊಂಡು ಮಾರ್ಕೆಟ್ ಎಲ್ಲ ಡೌನ್ ಆಗೋಯ್ತು ಅಂತ ಫುಲ್ ಟೆನ್ಷನ್ ಹಾಕ್ಕೊಂಡಿದ್ರು. ಇದಷ್ಟೇ ನಡೀತಾ ಇದ್ದಿದ್ದು. ಅದು ಬಿಟ್ಟರೆ ನಾವೆಲ್ಲ ಬೇರೆ ವಿಷಯಗಳಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಭಾರತದಲ್ಲೂ ಅಷ್ಟೇ ಎಷ್ಟೊಂದು ರಾಜ್ಯಗಳಲ್ಲಿ ಚುನಾವಣೆಗಳ ಸಮಯ, ಎಲ್ಲ ಎಲೆಕ್ಷನ್ ಟೈಮು ಅಂದ್ಕೊಂಡು ಬೆಂಗಾಲು, ತಮಿಳ್ನಾಡು ಇಲ್ಲೆಲ್ಲ ಕ್ಯಾಂಪೇನಿಂಗ್ ಮಾಡಿಕೊಂಡು ಅವರೆಲ್ಲ ಓಡಾಡ್ತಾಯಿದ್ರು ಆರಾಮಾಗಿ. ವರ್ಲ್ಡ್ ಕಪ್ ಗೆದ್ದರು, ಫುಲ್ ಖುಷಿಯಾಗಿ ಓಡಾಡ್ತಾಯಿದ್ವಿ. ವರ್ಲ್ಡ್ ಚಾಂಪಿಯನ್ಸು ಅದು ಇದು ಅಂತ. IPL ಸ್ಕೆಡ್ಯೂಲ್ ರಿಲೀಸ್ ಆಗ್ತಾಯಿದೆ, ಏನಾಗುತ್ತೋ ಏನೋ, ಚಿನ್ನಸ್ವಾಮಿಲಿ ಕ್ರಿಕೆಟ್ ಆಡ್ತಾರೆ, ನಮ್ಮದೇ ಯೋಚನೆಗಳು ಈ ಥರನೇ ಎಲ್ಲ ಇದ್ದಿದ್ದು. ಧುರಂಧರ್ ಫಿಲಮ್ಮು ಸೆಕೆಂಡ್ ಪಾರ್ಟ್ ರಿಲೀಸ್ ಆಗ್ತಾಯಿದೆ, ಟಾಕ್ಸಿಕ್ ಆಗ್ತಾ ಇಲ್ವಂತೆ, ಇವೆಲ್ಲ ನೋಡಬೇಕು. ನಮ್ದು ಈ ಥರ ಬೇರೆ ಬೇರೆ ಟೆನ್ಷನ್ಗಳು ಇವೆಗಳೆಲ್ಲ ಇದ್ವಿ. ಸಡನ್ನಾಗಿ ಗ್ಯಾಸ್ ಸಿಲಿಂಡರ್ ಕೊರತೆ ಕಾಣಿಸ್ತಾ ಇದೆ ಅಂದಾಗ ಎಲ್ರಿಗೂ ಅದ್ಕೋತು, ಏನಪ್ಪ ಇದು ಗ್ಯಾಸ್ ಸಿಲಿಂಡರ್ ಅಂತೆ, ಫುಲ್ಲು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ವಂತೆ, ಕಮರ್ಷಿಯಲ್ ಸಿಲಿಂಡರ್ಗಳು ಇವಾಗ ಸಿಗ್ತಾ ಇರೋ ಕೊರತೆ ಬರ್ತಾ ಇರೋ ಕಾರಣಕ್ಕೆ ಹೋಟೆಲ್ಗಳೆಲ್ಲ ಬಂದ್ ಮಾಡೋದು, ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡೋದು, ಇಡ್ಲಿ ತೊಗೊಂಡ್ರೆ ಬರೀ ಚಟ್ನಿ ಅಂತೆ, ಸಾಂಬಾರಲ್ಲಿ ಮುಳುಗಿಸ್ಕೊಂಡು ತಿನ್ನೋವಂಥದ್ದೆಲ್ಲ ಇತ್ತಲ್ಲ ನಮ್ಮದು, ಅವೆಲ್ಲ ತಿನ್ನೋಕ್ಕಾಗಲ್ವಂತೆ, ಬರೀ ಚಟ್ನಿಲಿ ತಿಂದು ಮ್ಯಾನೇಜ್ ಮಾಡ್ಕೋಬೇಕಂತೆ. ಏನಪ್ಪ ಕತೆ, ಹಿಂಗೆ ಆಗೋಗ್ಬಿಟ್ರೆ ತಿನ್ನೋ ವಿಷಯಕ್ಕೆ ಹಾಹಾಕಾರ ಬಂದ್ಬಿಡುತ್ತಾ ಏನಿದು ಅನ್ನೋದೆಲ್ಲ ಫುಲ್ಲು ಟೆನ್ಷನ್ಗಳು, ಎಲ್ಲ ಗಾಬರಿ ಆತಂಕಗಳು ಎಲ್ಲ ಕಡೆ ಕ್ರಿಯೇಟ್ ಆಗೋಕ್ಕೆ ಶುರು. ನಮ್ಮ ಮಾಧ್ಯಮಗಳು ಗೊತ್ತಲ್ಲ, ಅದನ್ನು ಫುಲ್ಲು ಇಲಿ ಹೋದರೆ ಹುಲಿನೇ ಹೋಯ್ತು ಅನ್ನೋ ರೀತಿಲಿ ಸಿಕ್ಕಾಪಟ್ಟೆ ವಿಪರೀತವಾಗಿ ಕೆಟ್ಟದಾಗೆಲ್ಲ ಬಿಂಬಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅದು ಅವ್ರ ಕೆಲಸ, ಅವ್ರು ಮಾಡೋದೇ ಹಾಗೆ. ನಾನು ಇದ್ರ ಬಗ್ಗೆ, ಮಾಧ್ಯಮಗಳ ಬಗ್ಗೆ ಏನ್ರಿ ಮೀಡಿಯಾ ಅಂದ್ಬಿಟ್ಟು ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ, ಆದರೆ ಅದನ್ನು ಕೂಡ ನೋಡಿ ಅಷ್ಟೊಂದು ಗಾಬರಿ ಪಟ್ಕೊಳ್ಳೋದು ಆ ವಿಷಯಗಳಲ್ಲೆಲ್ಲ ಹೋಗೋವಂಥ ಅವಶ್ಯಕತೆ ಏನೂ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೇಗೆ ಏನು ಅಂತ ಈಗ ಮಾತಾಡ್ಕೊಂಡು ಬಂದಾಗ ಹೇಳ್ಕೊಂಬರ್ತೀನಿ, ನೀವು ಕೇಳ್ತಾ ಹೋಗಿ. ಆದಷ್ಟು ಸರಳವಾಗಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಯಾಕಂದರೆ ಇದೆಲ್ಲ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡು, ಒಂಥರ ತುಂಬ ಸಂಕೀರ್ಣವಾದ ವಿಷಯಗಳು. ಇದನ್ನು ಪೂರ್ತಿ ಇತಿಹಾಸ, ನಡೀತಾ ಇರೋದು ಏನು, ಎಲ್ಲ ಒಳಾರ್ಥಗಳನ್ನು ಅರ್ಥ ಮಾಡ್ಕೊಳಕ್ಕೆ ಹೋದರೆ, ಯಾಕಂದರೆ ಇದು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರೋಂಥ ರಾಜಕೀಯಗಳು ಇವೆಲ್ಲ ಇನ್ವಾಲ್ವ್ ಆಗಿದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಡೆಪ್ತಲ್ಲಿ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಮೇಲ್ಮೈ ಲಕ್ಷಣಗಳು ತಿಳ್ಕೊಂಬಿಡೋಣ. ಸರ್ಫೇಸ್ ಲೆವೆಲಲ್ಲಿ ಅಷ್ಟು ಅರ್ಥ ಆಗುತ್ತೋ ಅಷ್ಟು ಗೊತ್ತಾದರೆ ಸಾಕು. ಇಷ್ಟರ ಮಟ್ಟಿಗೆ ಇದಕ್ಕೆ ಯುದ್ಧ ಮಾಡ್ತಾ ಇರೋದು ಏನು, ಇಷ್ಟು ಅರ್ಥ ಆದರೆ ಸಾಕು. ಅದೇ ನನ್ನ ಉದ್ದೇಶ. ವಿಡಿಯೋ ದೊಡ್ಡದಾಗೇ ಆಗುತ್ತೆ, ದಯವಿಟ್ಟು ಅದಕ್ಕೆ ನೀವು 1.25x ಆದರೆ ಹಾಕ್ಕೊಂಡು ಸ್ಪೀಡನ್ನ ಚೇಂಜ್ ಮಾಡ್ಕೊಂಡು ನೋಡಿ, ಇಲ್ಲಾಂದರೆ ನಾರ್ಮಲ್ ಸ್ಪೀಡಲ್ಲೇ ನೋಡಿ. ಯಾಕಂದರೆ ವಿಷಯ ಕುತೂಹಲಕರವಾಗಿದೆ, ನನಗಂತೂ ಇಷ್ಟ, ಅದಕ್ಕೆ ಮಾತಾಡ್ತಾ ಇರೋದು. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ರಂಗಣ್ಣನ ಸ್ಟೈಲಲ್ಲಿ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ, ಈಗ ಯುದ್ಧ ನಡೀತಾ ಇರೋದು ಯಾರ ನಡುವೆ? ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ, ಇವರು ಪ್ರಮುಖ ದೇಶಗಳು. ಇವರು 3 ಜನ ಸೇರಿಕೊಂಡು ಯುದ್ಧ ಮಾಡ್ತಾಯಿದ್ದಾರೆ. ಅದರಲ್ಲಿ
ಇಸ್ರೇಲ್ ಹಾಗೂ ಅಮೇರಿಕಾ ಅಥವಾ USA ಇವರಿಬ್ಬರು ಒಂದು ಟೀಮು, ಇರಾನು ಇನ್ನೊಂದು ಟೀಮು. ಸೊ 2 ಟೀಮ್ಗಳ ನಡುವೆ ಅಥವಾ 2 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಇತ್ತೀಚೆಗೆ ನಡೆದ ಘಟನಾವಳಿಗಳಿಂದ ವಾಪಸ್ ರಿವರ್ಸ್ ಹೋಗ್ಕೊಂಡು ಬರೋಣ. ಆವಾಗ ಯಾಕೆ ಅಂತ ಕೇಳ್ಕೊಂಡು ಹೋದರೆ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ. ಈ ರೀತಿ ಮಾಡೋಣ ಅಂತ ನನಗನ್ನಿಸ್ತು, ಅದಕ್ಕೆ ಆ ರೀತಿ ಮಾತಾಡ್ಕೊಂಡು ಹೋಗೋಣ. ಇತ್ತೀಚೆಗೆ ನಡೆದ ಘಟನಾವಳಿಗಳು ಏನಾಯಿತು? ಫಸ್ಟ್ ಆಗಿದ್ದೇನಪ್ಪ, ಇರಾನ್ ಅನ್ನೋ ಒಂದು ದೇಶ. ಈ ದೇಶದಲ್ಲಿ ಅವರ ಸರ್ವಾಧಿಕಾರಿ ಅಥವಾ ಪರಮೋಚ್ಚ ನಾಯಕ ಅಲ್ ಖಮೇನಿ ಅನ್ನೋರಿದ್ದರು. ಆ ಮನುಷ್ಯನ್ನ ಅಮೇರಿಕಾ ಮತ್ತು ಇಸ್ರೇಲ್ ಇವರು ಸೇರಿ ಕರೆಕ್ಟಾಗಿ ಅವ್ರನ್ನ ಹಿಡ್ಕೊಂಡು ಎಲ್ಲಿದ್ದಾರೋ ಅವರಿರೋಂಥ ಜಾಗಕ್ಕೆ ಆ ನೆಲೆಯ ಮೇಲೆ ದಾಳಿ ಮಾಡಿಬಿಟ್ರು. ಈ ಸಮಯದಲ್ಲಿ ನನ್ನ ಒಂದು ಸಂಶಯದ ಪ್ರಕಾರ ಏನು ಅಂದರೆ, ಅಮೆರಿಕಾಗೆ ಹಾಗೂ ಇಸ್ರೇಲ್ಗೆ ಒಂದು ಒಳ್ಳೆ ಇಂಟೆಲ್ ಸಿಕ್ಕಿದೆ. ಇಂಟೆಲ್ ಅಂದರೆ ಅಲ್ಲಿ ಅವ್ರು ಮೊಸಾಡ್ಸ್ ಅಂತ ಈ ನಮ್ಮ CIA ಏಜೆಂಟ್ಸ್ ಥರ ಎಲ್ಲ ದೇಶಗಳಲ್ಲೂ ಇಟ್ಕೊಂಡಿದ್ದಾರೆ. ಆ ಮೊಸಾಡ್ಸ್ ಕಡೆಯಿಂದ ಇಂಟೆಲ್ ಬಂದಿದೆ. ಏನು ಅಂತಂದರೆ, ಈ ಖಮೇನಿ ಅನ್ನೋ ಮನುಷ್ಯ ಇಲ್ಲಿದ್ದಾರೆ ಅಂತ. ಆ ಖಮೇನಿನ ಹೊಡೆದಾಕ್ಬಿಡ್ಬೇಕು ಅಂದ್ಬಿಟ್ಟು ಸರಿಯಾಗಿ ಒಂದು ಪಕ್ಕಾ ಇನ್ಫಾರ್ಮೇಷನ್ ಸಿಕ್ಕಿದೆ. ಕರೆಕ್ಟಾಗಿ ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡಿ ಹೊಡೆದಾಕ್ಬಿಟ್ರು. ಯಾಕೆ ಹೊಡಿಲೇಬೇಕು? ಇವನು ಹೊಡೆದ್ಬಿಟ್ಟೆ ಏನು ಮಾಡಬೇಕು? ಸಾಯಿಸ್ಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋಗ್ಬಿಡುತ್ತಾ, ಸಾಲ್ವ್ ಆಗ್ಬಿಡುತ್ತಾ ಅಂತಂದರೆ ಆಗುತ್ತೋ ಇಲ್ವೋ ಅದೆಲ್ಲ ಮುಂದೆ ಕಾದು ನೋಡಬೇಕು. ಅದು ಆಗಲಿಲ್ಲ ನನ್ನ ಲೆಕ್ಕದಲ್ಲಿ. ಹಾಗೇ ಇರ್ತಾವೆ ಅದೆಲ್ಲ. ಇನ್ನೂ ಮೇಲ್ಮೈ ಲಕ್ಷಣಗಳು ಅಥವಾ ಮೇಲ್ನೋಟಕ್ಕೆ ಎಲ್ಲ ಓಕೆ ಆದಂಗೆ ಕಾಣಿಸಿದ್ರು ಮುಂದೆ ಅದು ಎಲ್ಲೆಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಸಾಯಿಸಿದ ತಕ್ಷಣ ಏನಂತ ಹೇಳೋದು? ರೆಜಿಮ್ ಚೇಂಜ್ ಮಾಡಿಬಿಟ್ರೆ ಅಥವಾ ನಾಯಕತ್ವನ ಬದಲಾಯಿಸ್ಬಿಟ್ರೆ ನಾವು ಇರಾನ್ನಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾಗರಿಕರು, ನೀವು ಇರಾನ್ ನಾಗರಿಕರು ಆರಾಮಾಗಿರ್ಬೋದು, ಇಡೀ ದೇಶ ಜಗತ್ತು ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಇವರು ಪ್ರತಿಪಾದನೆ. ಯಾರ್ದು? ಅಮೇರಿಕದ್ದು ಮತ್ತು ಇಸ್ರೇಲ್ದು. ನಾಯಕತ್ವ ಚೇಂಜ್ ಆಗುತ್ತೆ, ಬಟ್ ಇರಾನ್ ಜನ ಆಗಲಿ, ಅವರ ನಂಬಿಕೆ ಆಗಲಿ, ಅವರ ಸರ್ವೋಚ್ಚ ನಾಯಕ ಅವನ್ನೇ ಸಾಯಿಸಿರೋವಂಥ ಒಂದು ಸಿಟ್ಟು ಇವೆಲ್ಲ ಹೋಗ್ಬಿಡುತ್ತಾ? ಹೋಗಲ್ಲ. ಅದು ಹೋಗೂ ಇಲ್ಲ. ಅದಕ್ಕೇ ಅವ್ರು ಸರ್ರಿಗೆ ಹೊಡಿತಾ ಇದ್ದಾರೆ. ಇನ್ನು ಎಲ್ಲ ಕಡೆ ಹೊಡೆದು ಧ್ವಂಸ ಮಾಡ್ತಾಯಿದ್ದಾರೆ, ಬಿಡ್ತಾನೇ ಇಲ್ಲ. ಇದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನೂ ಯಾಕೆ ಹೊಡೆದ್ರು ಅಂತ ಇನ್ನೊಂದು ರೀಸನ್ ಹೇಳ್ತಾರೆ. ಅದನ್ನ ಎಲ್ಲ ಕಡೆ ಮುನ್ನೆಲೆಗೆ ತರ್ತಾ ಇರುವಂಥ ಒಂದು ಕಾರಣ ಏನು ಅಂತಂದರೆ, ಇರಾನು ನಮ್ಮ ಮಾತು ಯಾರನ್ನೂ ಕೇಳ್ದೇ ಒಂಥರ ಶಾಂತಿಪ್ರಿಯ ದೇಶಗಳ ಒಂದು ಸಾಲಿನಲ್ಲಿ ನಿಲ್ಲದೇ ಅವರು ನಾವೇ ಒಂದು ನ್ಯೂಕ್ಲಿಯರ್ ಪವರ್ ಆಗೋಕ್ಕೆ ಹೊರಟಿದ್ರು. ಯುರೇನಿಯಮ್ಮು ಮತ್ತು ನ್ಯೂಕ್ಲಿಯರ್ ಎನರ್ಜಿಗೆ ಏನೇನು ಬೇಕೋ, ನ್ಯೂಕ್ಲಿಯರ್ ಪರಮಾಣು ಬಾಂಬುಗಳು ಇವುಗಳನ್ನು ತಯಾರು ಮಾಡೋಕ್ಕೆ ಹೊರಟ್ಬಿಟ್ಟಿದ್ರು. ಅವರು ಅದನ್ನೆಲ್ಲ ಮಾಡಿಕೊಂಡ್ರೆ ಇದು ದೇಶದ ಶಾಂತಿಗೆ ಅಥವಾ ಜಗತ್ತಿನ ಶಾಂತಿಗೆ ಕೂಡ ಸಿಕ್ಕಾಪಟ್ಟೆ ಧಕ್ಕೆ ಬಂದ್ಬಿಡುತ್ತೆ. ನಾವು ಅದಕ್ಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡೆದಾಕ್ತೀವಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವರು ಅನ್ನೋದು US ಹಾಗೂ ಇಸ್ರೇಲ್ನ ಪ್ರತಿಪಾದನೆ. ಅದೆಲ್ಲ ನಿಜನೋ ಸುಳ್ಳೋ ಅದು ಗೊತ್ತಿಲ್ಲ, ಬಟ್ ಅವ್ರು ಮಾಡ್ತಾಯಿದ್ರು ಅನ್ನೋದು ಎಲ್ಲ ಕಡೆ ವಿಷಯ ಅಂತೂ ಆಚೆ ಬಂದಿದೆ. ಆದರೆ ಅದಕ್ಕೆ ಇರಾನ್ನವ್ರು ಏನು ಹೇಳೋದು? ನಾವು ನಮ್ಮ ದೇಶದ ಎನರ್ಜಿ ಅಥವಾ ನಾವು ಲೋಕಲ್ ಎನರ್ಜಿಗೋಸ್ಕರ ನಾವು ಅದನ್ನೆಲ್ಲ ಶೇಖರಣೆ ಮಾಡ್ಕೋತಾ ಇದ್ವಿ, ನಾವು ಪರಮಾಣು ಬಾಂಬೆಲ್ಲ ಕ್ರಿಯೇಟ್ ಮಾಡಲ್ಲ ಅನ್ನೋದು ಅವ್ರು ಹೇಳ್ತಾ ಇದ್ದಿದ್ದು. ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದೆಲ್ಲ ಗೊತ್ತಿಲ್ಲ, ಬಟ್ ನನ್ನ ಲೆಕ್ಕದಲ್ಲಿ ಅವರು ಪರಮಾಣುನ ಇಟ್ಕೊಂಡು ನ್ಯೂಕ್ಲಿಯರ್ ಪವರ್ ಆಗೋಕ್ಕೆ ಹೊರಟಿದ್ರು. ಇದರಿಂದ ತಳಮಳ ಸ್ಟಾರ್ಟ್ ಆಗೋಯ್ತು ಅಮೆರಿಕದವ್ರಿಗೆ. ಏನಂತ? ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅದನ್ನಾಗಲೇ ಒಂದು ಹಂತದಲ್ಲಿ ಕಂಟ್ರೋಲ್ಗೆ ಎಲ್ಲ ಇಟ್ಕೋಬೇಕು, ನಾವು ಯಾರಿಗೂ ಬಿಡಲ್ಲ, ನಾವು ಮಧ್ಯಪ್ರಾಚ್ಯ ಜಾಗದಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಆ ಸ್ಟ್ರೈಟ್ ಆಫ್ ಹಾರ್ಮುಸ್ ಅನ್ನೋದು ಬೇರೆ ಬರುತ್ತೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಆ ಸ್ಟ್ರೈಟ್ ಆಫ್ ಹಾರ್ಮುಸ್ನು ಬೇರೆ ನಾವು ಬಾರ್ಡರ್ ಹತ್ರನೇ ಇಟ್ಕೊಂಡಿದ್ದೀವಿ, ನಾವು ಆಧಿಪತ್ಯ ಸಾಧಿಸ್ತೀವಿ ಅನ್ನೋದು ಒಂದು. ಅಮೆರಿಕಕ್ಕೆ ಅದರ ಕಂಟ್ರೋಲು ನಿಯಂತ್ರಣ ಇರಲಿಲ್ಲ. ಇದ್ರ ಜೊತೆಗೆ ನ್ಯೂಕ್ಲಿಯರ್ ಪವರ್ ಏನಾರು ಆಗಿಬಿಟ್ರು ಅಂತಂದರೆ ಇವ್ರನ್ನ ಹಿಡಿಯೋಕ್ಕಾಗಲ್ಲ ಅನ್ನೋ ಒಂದು ಹೆದರಿಕೆ, ತಳಮಳ ಶುರುವಾಗಿ ಹೋಗ್ಬಿಟ್ಟಿತ್ತು. ಇದಕ್ಕೆ ಹೊಡೆದಾಕ್ಬಿಡೋಣ ಅಂತ ಹುಡುಕಿ ಸೇರ್ಕೊಂಡು ಹೊಡೆದಿದ್ದ ಕಾರಣಕ್ಕೆ ಯುದ್ಧ ವಿಪರೀತ ಹಂತಕ್ಕೆ ಹೋಗಿ ಮುಟ್ಕೊಂಡು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದೆ. ಮಿಸೈಲ್ ಅಟ್ಯಾಕ್ ಅಥವಾ ಡ್ರೋನ್ ಅಟ್ಯಾಕ್ ಏನು ಮಾಡಿದ್ರು ಅದನ್ನು ಸರಿಗೆ ಹೊಡೆದು ಅಲ್ ಖಮೇನಿನ ಹತ್ಯೆ ಮಾಡಿಬಿಟ್ರು. ಅಲ್ ಖಮೇನಿ ಸತ್ತ ತಕ್ಷಣ ಅವ್ರ ಇಡೀ ಫ್ಯಾಮಿಲಿ ಎಲ್ಲರನ್ನೂ ಧ್ವಂಸ ಮಾಡಿಬಿಟ್ರು, ಹಿಡ್ಕೊಂಡು ಕರೆಕ್ಟಾಗಿ ಪಾಯಿಂಟೆಡ್ ಅಟ್ಯಾಕ್ ಅಂತಾರೆ ನೋಡಿ, ಆ ರೀತಿ ಮಾಡಿಬಿಟ್ಟು ಅಲ್ ಖಮೇನಿನ ಸಾಯಿಸಿದ್ರು. ಇವ್ರನ್ನ ಸಾಯಿಸ್ತಿದ್ದ ಹಾಗೆ ಇರಾನ್ ರೊಚ್ಚಿಗೆದ್ಬಿಟ್ರು. ನಮ್ಮ ನಾಯಕನ್ನ ನೀವುಗಳಲ್ಲೆಲ್ಲೋ ಕೂತ್ಕೊಂಡು ಏನೋ ಮಾಡಿ ಧ್ವಂಸ ಮಾಡಿಬಿಟ್ರಲ್ಲ, ಎಷ್ಟು ಧೈರ್ಯ ನಿಮಗೆ ಅಂತ ಅವರು ಆವಾಗ ಪ್ರತಿದಾಳಿಗಳನ್ನು ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಇರಾನ್ನವರು ಪ್ರತಿದಾಳಿಗಳನ್ನು ಎಲ್ಲಿಗೆ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಅಮೇರಿಕದ ಸೇನಾ ನೆಲೆಗಳು ಅಥವಾ ಅವರ ಮಿಲಿಟ್ರಿ ಬೇಸ್ ಎಲ್ಲೆಲ್ಲಿದ್ದಾವೋ ಹಾಗೂ ಇಸ್ರೇಲ್ ಮೇಲೆ ಇವರು ದಾಳಿ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮೇರಿಕ ಸೇನಾ ನೆಲೆಗಳು ಎಲ್ಲೆಲ್ಲಿದ್ವು? ಅವರು ಈ ಮಧ್ಯಪ್ರಾಚ್ಯ ದೇಶಗಳು ಎಷ್ಟೊಂದು ಕಡೆ ಇದ್ದಾರೆ. ಕುವೈತು, ಬಹರೇನು, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸು, ಇಲ್ಲೆಲ್ಲ ಕಡೆ ಅವರ ಸೇನಾ ನೆಲೆಗಳನ್ನು ಇಟ್ಕೊಂಡಿದ್ದಾರೆ ಅಮೇರಿಕದವರು.
ಆ ಸೇನಾ ನೆಲೆಗಳ ಮೇಲೆ ಇವರು ದಾಳಿಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಇಲ್ಲಿಂದ ಡೈರೆಕ್ಟ್ ಅಮೇರಿಕಕ್ಕೆ ಹೊಡಿಯೋಕ್ಕಾಗಲ್ವಲ್ಲ, ಇಲ್ಲೆಲ್ಲ ಹೊಡೆದ್ರು. ನೀವು ಅಮೇರಿಕದವ್ರು ಎಲ್ಲೆಲ್ಲಿದ್ದೀರೋ ಅವ್ರ ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೋ ಅವ್ರ ಸೇನೆ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೊಡೆದ್ರು. ಅಲ್ಲಿದ್ದ ರಾಯಭಾರಿ ಕಚೇರಿಗಳು, ಅಮೇರಿಕದ ರಾಯಭಾರಿ ಎಲ್ಲೇ ಒಂದು ಅಮೇರಿಕನ್ ಅಂತ ಒಂದು ಸುಳಿವು ಸಿಕ್ಕಿದ ತಕ್ಷಣ ಅವ್ರ ಮೇಲೆ ಇವರು ಅಟ್ಯಾಕ್ ಮಾಡಿ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನೀವು ಅಮೇರಿಕನ್ಸ್ ಅಲ್ಲೆಲ್ಲೋ ಕಾಣಿಸ್ತಿದ್ದಾರೆ, ನಾವು ಹೊಡಿತೀವಿ ಅಂತ. ಅದಕ್ಕೆ ಹೊಡಿಬೇಕಾದ್ರೆ ಸುತ್ತಮುತ್ತ ಇರೋ ಜನ ಅವರೆಲ್ಲ ಸತ್ತರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ನಿಮ್ಮ ದೇಶದವರು ಅಮೇರಿಕಾಗೆ ಸಪೋರ್ಟ್ ಮಾಡಿ ನಮ್ಮ ಪರಮೋಚ್ಚ ನಾಯಕನ ಸಾಯಿಸಿದಿರಿ ಅನ್ನೋ ಒಂದು ಸಿಟ್ಟಿನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಹಜವಾಗಿಯೇ ಕಾಣಿಸ್ತಾ ಇದೆ ಇಲ್ಲಿವರೆಗೂ ಅಲ್ವಾ. ಇದು ನಡೀತು. ಜೊತೆಗೆ ಇಸ್ರೇಲ್ ಟೆಲ್ ಅವೀವ್ ಅನ್ನೋದು ಅವರ ರಾಜಧಾನಿ. ಇಸ್ರೇಲ್ ಕೂಡ ಇರಾನ್ನ ಒಂದು ಶತ್ರು ದೇಶ ಅಂತಲೇ ಹೇಳ್ಬೋದು. ಇವರು ಅಮೇರಿಕ ಜೊತೆಗೆ ತಾನೇ ಅವ್ರಿಗೆ ಇರಾನ್ ಹೊಡೆದಿದ್ದು. ಸೊ ಇಸ್ರೇಲ್ ಮೇಲೂ ದಾಳಿಗಳು ನಡೀತಾನೆ ಇತ್ತು. ಇರಾನು ಅವರ ಸೇನೆ ಅಥವಾ ಇದನ್ನು ಅವರ ಮಿಲ್ಟ್ರಿ ಬೇಸ್ ಇವನ್ನೆಲ್ಲ ಇಟ್ಕೊಂಡು ಮಾತಾಡಬೇಕು ಅಂತ ಬಂದರೆ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದು ಯಾವುದರಲ್ಲಿ ಅಂದರೆ ಮಿಸೈಲ್ಸ್ ಮತ್ತು ಡ್ರೋನ್ಸ್ ಈ ಅಟ್ಯಾಕ್ಸು. ಯಾಕಂದರೆ ಇವರು ಏರ್ ಫೋರ್ಸು ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಂಗಿಲ್ಲ. ಮಿಸೈಲ್ಸು ಮತ್ತು ಡ್ರೋನ್ಗಳನ್ನೆಲ್ಲ ಬಿಟ್ಬಿಟ್ಟು ಅವರು ತಮ್ಮ ರಕ್ಷಣೆಗಳು ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟರು ಸರಿಗೆ ಎಲ್ಲ ಕಡೆ ಇಸ್ರೇಲಲ್ಲೂ ಎಷ್ಟೊಂದು ಜಾಗಗಳಿಗೆಲ್ಲ ಹೊಡೆದ್ರು, ಎಷ್ಟೊಂದು ಸಾವು ನೋವುಗಳೆಲ್ಲ ಆಯಿತು. ಈಗ ನೆರೆ ರಾಷ್ಟ್ರಗಳು ಇವರೆಲ್ಲ ಇದಾರಲ್ಲ, ಬಹರೀನು, ಕುವೈತು, ಇವ್ರುಗಳ ಮೇಲೆಲ್ಲ ಸರಿಗೆ ಎದ್ದು ಬಿದ್ದು ಇರಾನು ಹಾಕ್ತಾಯಿದ್ದಾರಲ್ಲ ಬಾಂಬು, ಚೆನ್ನಾಗಿ ಹೊಡಿತಾ ಇದ್ದಾರೆ. ಮಿಸೈಲ್ಸು, ಡ್ರೋನ್ ಅಟ್ಯಾಕ್ಸು ಎಲ್ಲ ಮಾಡ್ತಾಯಿದ್ದಾರೆ. ಹಂಗೆ ಹೊಡಿತಾ ಇದ್ದಾಗ ಈ ದುಬೈ ಆಗಲಿ ತುಂಬ ಸುರಕ್ಷಿತವಾದ ದೇಶಗಳು ಅಂತ ಅಂದ್ಕೊಂಡಿದ್ದು ನಾವು ಇದನ್ನೆಲ್ಲ, ದುಬೈ, ಕತಾರು ಇವ್ರನ್ನೆಲ್ಲ. ಇವ್ರುಗಳು ಯಾಕೆ ವಾಪಸ್ ಹೋಗ್ಬಿಟ್ಟು ಹೊಡಿತಾ ಇಲ್ಲ ಇರಾನ್ಗೆ? ಈ ಪ್ರಶ್ನೆ ಬರಬೇಕು. ಯಾಕೆ ಅಂತ ನೀವು ಕೇಳಬೇಕು. ಸೊ ಯಾಕೆ ಹೊಡಿತಾ ಇಲ್ಲ ಇವರು ಅಂತಂದರೆ, ಆಲ್ರೆಡಿ ಅವರು ಇಸ್ರೇಲು ಮತ್ತು ಅಮೇರಿಕಾ ಹೊಡೆದು ಅವ್ರು ಆಗಲೇ ಯುದ್ಧ ಮಾಡ್ತಾಯಿದ್ದಾರೆ, ಹೆವಿ ಜಗಳ ಮಾಡ್ತಾಯಿದ್ದಾರೆ. ನಾವು ಡೈರೆಕ್ಟಾಗೆಲ್ಲ ಮಾಡ್ಕೊಂಡು ಇವಾಗೆಲ್ಲ ಕೂತ್ಕೊಂಡ್ರೆ ನಮಗೂ ಲಾಸ್ ಆಗೇ ಆಗುತ್ತದು. ಅಂದರೆ ನಮಗೂ ಅಂತಂದರೆ ಆ ದೇಶಗಳಿಗೂ ಕೂಡ ಲಾಸ್ ಆಗೇ ಆಗುತ್ತೆ. ಸಿಕ್ಕಾಪಟ್ಟೆ ಖರ್ಚು ವೆಚ್ಚ ಏನಕ್ಕೆ ಮಾಡಬೇಕು? ಹೆಂಗೋ ಅವ್ರು ಹೊಡಿತಾ ಇದ್ದಾರೆ, ಹೊಡೀಲಿ. ಬಟ್ ಸದ್ಯದ ಪರಿಸ್ಥಿತಿಲಿ ಅವ್ರು ಯುದ್ಧ ಮಾಡ್ತಿದ್ದಾರೆ, ನಾವು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಕೊಡ್ತೀವಿ ಅನ್ನೋ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅವ್ರು ಹೊಡಿತಾ ಇಲ್ಲ ಇವಾಗ ಸದ್ಯಕ್ಕೆ. ಎಷ್ಟೊಂದು ದೇಶಗಳಿದ್ದಾರೆ, ಎಲ್ಲ ಸೇರ್ಕೊಂಡು ಹೊಡೆದಾಕ್ಬಿಡ್ಬೋದಲ್ಲ, ಅಷ್ಟು ಸುಲಭವಾಗಿ ಆಗಲ್ಲ. ಯಾಕಂದರೆ ಅಲ್ಲಿ ಹಾರ್ಮಸ್ ಅದು ಬೇರೆ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅಲ್ಲಿ ಏನೇ ಮಾಡಿದ್ರು ಅವರು ಇರಾನಲ್ಲಿ ಹೇಗಿದೆಯಂತೆ ಅಂದರೆ, ಯಾವುದೇ ಒಂದು ಇರಾನ್ನ ಭೂಪ್ರದೇಶ, ಇರಾನ್ ದೊಡ್ಡದಾಗಿದೆ ದೇಶ. ನಮ್ಮದ್ರ ಪಕ್ಕ ಪಾಕಿಸ್ತಾನ, ಅಫ್ಘಾನಿಸ್ತಾನು ಇವೆಲ್ಲ ಇದಾವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸು ಎಲ್ಲ ಕೆಳಗೆ ಬರುತ್ತೆ. ಬಟ್ ಹಂಗೆ ಹೋದರೆ ಭೂಪ್ರದೇಶದಲ್ಲಿ ಸೀದಾ ಇರಾನ್ಗೆ ಹೋಗ್ಬಿಡ್ತೀವಿ ನಾವು, ಅಲ್ಲೇ ಇದೆ. ಇರಾನು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅಲ್ಲಿ ಇರಾನ್ನ ಯಾವುದೇ ಭೂಪ್ರದೇಶ ಅವ್ರು ಯಾವುದೇ ಒಂದು ಸಿಟಿನಲ್ಲಿ ಕೂತ್ಕೊಂಡ್ರು ಅವ್ರಿಗೆ ಆ ಸ್ಟ್ರೇಟ್ ಆಫ್ ಹಾರ್ಮುಸ್ ಜಲಸಂಧಿ ಅಲ್ಲಿ ಹೋಗೋವಂಥದ್ದಕ್ಕೆ ಅವ್ರಿಗೆ ರೀಚ್ ಇದೆಯಂತೆ. ಡ್ರೋನ್ ಅಟ್ಯಾಕ್ ಆಗಲಿ ಮಾಡ್ಬೋದು, ಇಲ್ಲ ಮಿಸೈಲ್ ಅಟ್ಯಾಕ್ ಸರ್ರಿಗೆ ಹೊಡಿಬೋದಂತ. ಅವ್ರು ಎಲ್ಲೇ ಕೂತ್ಕೊಂಡು ಹೊಡೆದ್ರೂ ಅಲ್ಲಿ ಬಂದು ಹಡಗೆಗೆ ರಾಪ್ ಅಂತ ಹೊಡಿಯುತ್ತೆ. ಮುಚ್ಚಿಬಿಡ್ತು ಅಂತಂದರೆ ಹೋಯ್ತು, ಈ ಕೊಲ್ಲಿ ರಾಷ್ಟ್ರಗಳೆಲ್ಲ ಸೈಲೆಂಟಾಗಿ ಕೂತ್ಕೋಬೇಕು, ಅದು ಒಂದು ಭಯ ಇರುತ್ತೆ ಅವ್ರಿಗೆ. ಆಗಲೇ ಹೇಳ್ದಾಗೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಏನಪ್ಪ ಇದು? ಏನು ಅಂತಂದರೆ, ಈ ಕೊಲ್ಲಿ ರಾಷ್ಟ್ರಗಳು ಅಥವಾ ಪರ್ಷಿಯನ್ ಗಲ್ಫ್ ಕಂಟ್ರೀಸ್ ಅಂತಾರಲ್ಲ, ಇವ್ರುಗಳು ಎಲ್ಲ ಪೆಟ್ರೋಲ್ನ ಒಂಥರ ನೈಸರ್ಗಿಕವಾಗಿ ಪಡ್ಕೊಂಬಂದಂಥ ಪುಣ್ಯ ಮಾಡಿರೋವಂಥ ಎಲ್ಲ ದೇಶಗಳು ಅಲ್ಲೆಲ್ಲ ತುಂಬಿಟ್ಟಿದೆ. ಅದನ್ನೆಲ್ಲ ರಿಫೈನರಿಗಳು ಅಥವಾ ಅಲ್ಲಿಂದ ಬಾವಿಗಳಿಂದ ಎಲ್ಲ ಕ್ರೂಡ್ ಆಯಿಲು ಇವುಗಳನ್ನೆಲ್ಲ ತೆಗೆದ ಮೇಲೆ ಅದನ್ನು ಎಲ್ಲ ಕಡೆ ಇಡೀ ಜಗತ್ತಿನ ದೇಶಗಳಿಗೆಲ್ಲ ಸಪ್ಲೈ ಮಾಡೋಕ್ಕೆ ಹಡಗಿನ ಮುಖಾಂತರ ಎಲ್ಲ ಸಪ್ಲೈ ಮಾಡಬೇಕು. ಅದೊಂದು ಕೊಲ್ಲಿ ಈ ಒಂದು ದೊಡ್ಡದು ಒಂದು ಏನಂತ ಅನ್ಬೇಕು, ಒಂದು ಕೆರೆ ಸರೋವರ ಅಂತ ಅಂದ್ಕೊಂಬಿಡಿ. ಸರೋವರ ಅಂತಂದರೆ ಅದು ಹೇಗೆ ಅಂದರೆ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಅರೇಬಿಯನ್ ಸಿ ಹಿಂಗೆ ಹೋಗ್ಬಿಟ್ಟು ಒಂದು ಬ್ಯಾಕ್ ವಾಟರ್ ಥರ ಹಿಂಗೆ ಫಾರ್ಮ್ ಆಗಿದೆ ಅಂತಂದರೆ, ಒಂದು ದೊಡ್ಡ ಒಂದು ಸರೋವರ ಫಾರ್ಮ್ ಮಾಡಿದ್ರೆ ಆ ಸರೋವರದ ಸುತ್ತ ಇರೋ ಎಲ್ಲ ಈ ದೇಶಗಳು ಅಲ್ಲಿ ಕ್ರೂಡ್ ಆಯಿಲ್ನೆಲ್ಲ ತೆಗೆದು ಅಲ್ಲಿಂದ ಕಳಿಸ್ತವೆ. ಅದು ಕಳಿಸ್ಬೇಕಾದ್ರೆ ಬರುವಂಥದ್ದು ಒಂದು ಕುದುರೆಯಲ್ಲಾಳದ ಒಂದು ಆಕೃತಿಯಲ್ಲಿರುವಂಥ ಒಂದು ಜಾಗ, ಸಣ್ಣ ಜಾಗನ ಹಿಂಗೆ ಪಾಸ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೂ ಪಾಸ್ ಮಾಡಬೇಕು ಅಂತಂದರೆ ಅರೌಂಡ್ 160 ಕಿಲೋಮೀಟ್ರ್ ಇದೆಯಂಥದ್ದು ಡಿಸ್ಟೆನ್ಸಲ್ಲಿ. 160 ಕಿಲೋಮೀಟ್ರು ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ಹೋಗಿ ಹಿಂಗೆ ಬರಬೇಕು. ನ್ಯಾರೋ ಆಗ್ಬಿಡುತ್ತೆ ಜಾಗ. ದೊಡ್ಡ ಸರೋವರದಿಂದ ಹಿಂಗೆ ಬಂದು ಸಣ್ಣಕ್ಕೆ ಹಿಂಗೆ ನ್ಯಾರೋ ಆಗ್ಬಿಟ್ಟು ಮತ್ತೆ ಬಂದು ಇಲ್ಲಿ ಅರಬ್ಬಿ ಸಮುದ್ರನ ಸೇರಿಕೊಂಡು ಬೇರೆ ದೇಶಗಳಿಗೆ ನಮ್ಮ ಕಡೆ ಎಲ್ಲ ಬರ್ತವೆ. ಇಲ್ಲಾಂದ್ರೆ ಆಮೇಲೆ ಕೆಳಗಡೆಯಿಂದ ಹಿಂಗೆ ಹೋಗ್ಬಿಟ್ಟು ಬೇರೆ ದೇಶಗಳು ಈ ಕಡೆ ಪಾಶ್ಚಿಮಾತ್ಯ ದೇಶಗಳಿಗೂ ಹೋಗ್ಬೋದು. 150 ಕಿಲೋಮೀಟ್ರು ಹಿಂಗೆ ಪಾಸ್ ಮಾಡಬೇಕು. ಆ 150 ಕಿಲೋಮೀಟ್ರ್ ಪಾಸ್ ಮಾಡಬೇಕಾದ್ರೆ ಮೇಲ್ಭಾಗದಲ್ಲಿರುವಂಥ ದೇಶನೇ ಇರಾನ್.
ಕೆಳಗಡೆ ಎಲ್ಲ ಈ ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು ಇವರೆಲ್ಲರೂ ಇದ್ದಾರೆ. ಅಲ್ಲೇ ದುಬೈ ಇವೆಲ್ಲ, ಅಬುದಾಬಿ ಇವೆಲ್ಲನೂ ಬರ್ತವೆ. ಮೇಲ್ಗಡೆ ಇರಾನ್ ಇದೆ. ಇನ್ನೊಂದು ಕಡೆ ಆ ನ್ಯಾರೋ ಅಥವಾ ಒಂದು ತುಂಬ ಸಣ್ಣದಾಗಿ ಆಗುವಂಥ ಒಂದು ಜಾಗ, ಆ ಭೂಪ್ರದೇಶ ಅಥವಾ ನೀರಿನ ಪ್ರದೇಶ ಇದೆಯಲ್ಲ, ಅಲ್ಲಿ ಎಷ್ಟಿದೆ ಅಂತಂದರೆ ಆ ನೀರಿನ ಪ್ರದೇಶ ಬರೀ 33 ಕಿಲೋಮೀಟ್ರ್ ಇದೆಯಂತೆ. ಆ ಕಡೆ ದಡಕ್ಕೂ ಈ ಕಡೆ ದಡಕ್ಕೂ ಮಧ್ಯ 33 ಕಿಲೋಮೀಟ್ರ್ ಅಷ್ಟೇ ಜಾಗ. ಅದರಲ್ಲಿ 2 ಹಡಗೋಗುವಂಥ ಜಾಗ ಮಾಡ್ಕೊಂಡಿದ್ದಾರಂತೆ. ಯಾಕೆಂದರೆ 33 ಕಿಲೋಮೀಟ್ರ್ ಇದ್ರೂ ನೀರು ಆಳ ಇರಬೇಕು ಹಡಗು ಹೋಗೋಕ್ಕೆ. 300 ಅಡಿ 400 ಅಡಿ ಆಳ ಬೇಕೇ ಬೇಕಂತೆ. ಸೊ ಅಷ್ಟಿರೋವಂಥ ಜಾಗ ಸಿಗೋದು ನಿಮ್ಗೆ 2 ಲೈನು, ಒಂದು ಕಡೆ ಹಿಂಗೆ ಹೋಗೋದು, ಒಂದು ಕಡೆ ಬರೋದು. 3 ಕಿಲೋಮೀಟ್ರ್ ಭೂಭಾಗ ಅಥವಾ ನೀರಿನ ಭಾಗ, ಇಲ್ಲಿ ಇನ್ನೂ 3 ಕಿಲೋಮೀಟ್ರ್ ಅಷ್ಟೇ. 3 ಕಿಲೋಮೀಟರ್ಸ್, 6 ಕಿಲೋಮೀಟ್ರ್ ಮಾತ್ರ ಯೂಸಬಲ್ ಸ್ಪೇಸ್ ಇನ್ ದಟ್ ವಾಟರ್. ಅಲ್ಲಿ ಹಡಗುಗಳು ಹೋಗಿ ಬಂದು ಮಾಡ್ಕೊಂಡಿದ್ದಾವೆ. ಇದೊಂಥರ ಚೋಕಿಂಗ್ ಪಾಯಿಂಟ್ ಅಥವಾ ಟ್ರಾಫಿಕ್ ಜಾಮ್ ಆಗೋವಂಥ ಒಂದು ಜಾಗ ಅಂತ ಹೇಳಬೇಕು. ದಿನಕ್ಕೆ ಅರೌಂಡ್ 150-200 ಹಡಗುಗಳು ಅಲ್ಲಿಂದ ಪಾಸ್ ಆಗ್ತಾವಂತೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನು ಹೊತ್ಕೊಂಡು ಪಾಸ್ ಆಗುತ್ತೆ. ಎಲ್ಲ ಈ ಪೆಟ್ರೋಲ್, ಕ್ರೂಡ್ ಆಯಿಲ್ ಪಾಸ್ ಮಾಡುತ್ತೆ. ಅಂದರೆ ಜಗತ್ತಿನ 20% ಪೆಟ್ರೋಲ್ ಅಥವಾ ಕ್ರೂಡ್ ಆಯಿಲ್ಗಳು ಈ ಜಾಗದಲ್ಲಿ ಪಾಸಾಗುತ್ತೆ. 20% ಇಲ್ಲೇ ಹೋಗಬೇಕು. ಇಲ್ಲ ಅಂತಂದರೆ ಹೋಯ್ತು. ಸೊ 20% ಹೋಗುವಂಥ ಜಾಗ ಏನಾದ್ರು ತೊಂದರೆಗೆ ಒಳಗಾಗೋಯ್ತು ಅಂತಂದರೆ ಇಡೀ ಜಗತ್ತಿನ ಒಂದು ಮಾರುಕಟ್ಟೆ, ಜಗತ್ತಿನ ಒಂದು ಹಣಕಾಸಿನ ಪರಿಸ್ಥಿತಿ ಎಲ್ಲ, ಎಷ್ಟೊಂದು ದೇಶಗಳದು ಎಲ್ಲನೂ ಒಂಥರ ಅಲ್ಲಾಡಿ ಹೋಗ್ಬಿಡುತ್ತೆ. ಅದೇ ಆಗಿರೋದು ಇವಾಗ. ಏನಾಯಿತು ಅಂದರೆ ಇರಾನ್ನವ್ರು ಹೇಳಿದ್ರು, ನಮ್ಮ ದೇಶದ ಹತ್ರ ಹಿಂಗೆ ಬರ್ತಿರಲ್ಲ, ಅಲ್ಲೇನಾದ್ರು ಯಾವ್ದಾದ್ರು ಹಡಗು ಬರಬೇಕಲ್ಲ, ಹೊಡೆದಾಕ್ಬಿಡ್ತೀವಿ ಅಂತ. ಯಾಕೆಂದರೆ ಈ ಹಡಗು ಸಪ್ಲೈ ಅಥವಾ ಎಣ್ಣೆ ಸಪ್ಲೈ ಮಾಡೋವಂಥ ಎಲ್ಲ ದೇಶಗಳೂ ಅಮೆರಿಕಾಗೆ ನೀವು ಸಪೋರ್ಟ್ ಮಾಡಿದ್ದೀರಾ. ಮತ್ತು ನೀವು ನಮ್ಮ ದೇಶದ ನಾಯಕನ ಸಾಯಿಸ್ಬೇಕಾದ್ರೆ ಆ ಕ್ಷಿಪಣಿಗಳು ಅಥವಾ ಏರ್ ಸ್ಪೇಸು ಎಲ್ಲನೂ ನೀವು ಅಮೇರಿಕದವ್ರಿಗೆ ಶೇರ್ ಮಾಡಿಬಿಟ್ರಿ. ನೀವು ಮಾಡದೆ ಬಿಟ್ಟಿತ್ತು ಅಂತಿದ್ರೆ ನಮ್ಮ ನಾಯಕ ಇನ್ನೂ ಇರ್ತಾಯಿದ್ದ. ಜೊತೆಗೆ ಅಮೇರಿಕಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅಷ್ಟೇ, ಸಿಂಪಲ್ ವರ್ಡ್ಸಲ್ಲಿ. ನಾವು ಯಾವುದೂ ಹೋಗೋಕ್ಕೆ ಬಿಡಲ್ಲ ಗುರು. ಇವೆಲ್ಲ ಯುದ್ಧ ನಿಲ್ಲಬೇಕು, ಅವ್ರು ನಮ್ಮ ಕಂಡೀಷನ್ಸ್ಗೆ ಒಪ್ಕೋಬೇಕು. ಎಲ್ಲ ಒಪ್ಕೊಂಡ್ಮೇಲೆ ನಾವು ಆಮೇಲೆ ಈ ಜಾಗನ ಬಿಡ್ತೀವಿ ಅನ್ನೋ ಒಂದು ತಗಾದೆ ತೆಗೆದ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಎಷ್ಟೊಂದು ಹಡಗುಗಳು ಅಲ್ಲೇ ನಿಂತ್ಬಿಟ್ಟು. ಅಲ್ಲಿ ನಿಂತಿರೋ ಕಾರಣಕ್ಕೆ ನಮಗೆ ಗ್ಯಾಸ್ ಸಪ್ಲೈ ಆಗಲಿ ಇವೆಲ್ಲದಕ್ಕೂ ಒಂದಷ್ಟು ತೊಂದರೆಗಳು ಆಗಿದೆ. ಯಾವ ಹಂತದವರೆಗೂ ಆಗುತ್ತೆ ಅಂತಂದರೆ, ತುಂಬ ಕುತ್ತಿಗೆಗೆ ಬಂದ್ಬಿಟ್ಟು ಎಲ್ಲ ಹೋಗ್ಬಿಡುತ್ತೆ. ನಾವು ಇನ್ಮೇಲೆ ಏನು ಊಟನೇ ಇಲ್ವಾ, ಏನು ಬರೀ ಹಣ್ಣು ಹಂಪಲು ತರಕಾರಿ ತಿನ್ಕೊಂಡಿರ್ಬೇಕಾ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾ, ಅಷ್ಟೊಂದೆಲ್ಲ ಏನೂ ಆಗಲ್ಲ. ಅಗತ್ಯ ವಸ್ತುಗಳ ಕಾಯ್ದೆ ಇವೆಲ್ಲ ಇರ್ತವೆ. ಆಮೇಲೆ ಜಾಗತಿಕ ಮಟ್ಟದಲ್ಲಿ ಇವೆಲ್ಲ ದೇಶದಲ್ಲಿ ಬಗೆಹರಿಸ್ಕೋತಾರೆ. ಆಲ್ರೆಡಿ ಬಗೆಹರಿತಾ ಇದೆ. ನಿನ್ನೆ ತಾನೇ 1,35,000 ಮೆಟ್ರಿಕ್ ಟನ್ ಆಯಿಲ್ ಇರೋವಂಥ ಹಡಗು ಮುಂಬೈ ಬಂದರನ್ನು ತಲುಪಿದೆ. ಅಲ್ಲಿಂದ ಎಲ್ಲ ಅದು ರಿಫೈನ್ ಆಗಿಬಿಟ್ಟು ಬರುತ್ತೆ, ಏನು ತೊಂದರೆ ಇಲ್ಲ. ಜೊತೆಗೆ ಅದೃಷ್ಟಕ್ಕೆ ವೆನಿಜುಯೆಲಾ ಅನ್ನೋರು, ಇವರೆಲ್ಲರೂ ಬಿಡಿ, ಇರಾನು ಇವ್ರನ್ನ, ಕುವೈತು, ಬಹ್ರೈನು, ಕತಾರು ಇವ್ರನ್ನೆಲ್ಲ ಬಿಟ್ಟರು ವೆನಿಜುಯೆಲಾ ದೇಶ ಇವ್ರು ನಂಬರ್ 1 ಇರೋದು ಆಯಿಲ್ ಸಪ್ಲೈಲಿ ಅಥವಾ ಪೆಟ್ರೋಲ್ ಸಪ್ಲೈ ಇವುಗಳನ್ನೆಲ್ಲ ಇಟ್ಕೊಂಡು. ಅವ್ರ ಜೊತೆ ನಮ್ಮದು ಡೈರೆಕ್ಟ್ ಡೀಲಿಂಗು, ಸೈನಿಂಗು ಎಲ್ಲ ಆಗೋಗಿದೆ. ಅಲ್ಲಿಂದನೂ ಬರುತ್ತೆ. ರಿಲಯನ್ಸ್ ಅವರು ರಿಫೈನ್ರಿನ ಅಲ್ಲಿಗೆ ಡೈರೆಕ್ಟ್ ಇದು ಮಾಡ್ಕೋತಾರೆ, ಬರುತ್ತೆ. ಏನು ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದಷ್ಟು ಹಿಂದೆ ಮುಂದೆ ಒಂಚೂರು ತಳಮಳಗಳು ಅಥವಾ ಒಂದಷ್ಟು ವ್ಯತ್ಯಾಸಗಳು ಆಗುತ್ತೆ. ಯಾಕಂದರೆ ಜಾಗತಿಕ ಮಟ್ಟದಲ್ಲೇ ಇದು ನಡೀತಾ ಇರ್ಬೇಕಾದ್ರೆ ಅಷ್ಟೊಂದು ಟೆನ್ಷನ್ ಹಾಕ್ಕೊಳ್ಳೋಂಥದ್ದು ಏನೂ ಇಲ್ಲ, ಒಂಚೂರು ಆಗುತ್ತೆ. ಸೊ ಇದರಿಂದ ಹೆದರ್ಕೊಂಡು ಫುಲ್ಲು ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಏನೂ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ನನ್ನ ಅಭಿಪ್ರಾಯದಲ್ಲಿ ಏನೂ ಇಲ್ಲ. ಆಯಿತು. ಸೊ ಸ್ಟ್ರೈಟ್ ಆಫ್ ಹಾರ್ಮುಸ್ ಜಲಸಂಧಿ, ಒಂಥರ ಸಂಧಿನೇ ಗುರೋದು ಇದು. ಇದ್ರ ಬಗ್ಗೆ ಇಷ್ಟು. ಅಲ್ಲಿಂದ ಈಗಾಗಲೇ ನಮ್ಮದು ಎಷ್ಟು 28 ಹಡಗು, ಆ ಕಡೆ 4 ಈ ಕಡೆನೋ, ಅಥವಾ 4 ಆ ಕಡೆ 28 ಈ ಕಡೆನೋ ಏನೋ ಇದೆ, ಪೂರ್ವ ಪಶ್ಚಿಮ ಅಂತ ಅದನ್ನ ಇಟ್ಕೊಂಡ್ರೆ ಹಾಗೆ ಸ್ಟಕ್ಕಾಗ್ಬಿಟ್ಟಿದೆ. ಇನ್ನೆರಡೇನೋ ಬರುವಂಥ ಪರಿಸ್ಥಿತಿ ಇದೆ, ಇನ್ನೇನೋ ಬರ್ಬೋದು. ಅದು ಯಾವಾಗಲೋ ಪರಿಮಳ್ ಮತ್ತು ಪುಷ್ಪಕ್ ಅಂತೇನೋ ಹೇಳ್ತಾಯಿದ್ರು. ಆಮೇಲೆ ಇರಾನ್ ಮತ್ತು ನಮ್ಮ ದೇಶದ ವಿದೇಶಿಯ ಮಂತ್ರಿಗಳು, ಕಾರ್ಯದರ್ಶಿಗಳು ಇವರೆಲ್ಲ ಮಾತಾಡಿ ಫುಲ್ಲು ರಾಜತಾಂತ್ರಿಕ ಮಟ್ಟದಲ್ಲಿ ಒಳ್ಳೆಯ ಸಂಬಂಧ ಇಟ್ಕೊಂಡಿರೋ ಕಾರಣಕ್ಕೆ ನಾವು ನೋಡಿ ಇರಾನ್ ಜೊತೆನೂ ಚೆನ್ನಾಗೇ ಇದ್ದೀವಿ. ಸೊ ಇರಾನ್ ಜೊತೆ ಚೆನ್ನಾಗಿರೋ ಕಾರಣಕ್ಕೆ ಅವರು ಭಾರತದ ಬಾವುಟ ಇರೋವಂತಹ ಇಂಡಿಯನ್ ಫ್ಲಾಗ್ ಇರೋವಂತಹ ಶಿಪ್ಗಳನ್ನು ಬಿಟ್ಬಿಟ್ಟು ಹೋಗುಗ್ರು ಅಂತ ಬಿಟ್ಟಿದ್ದಾರಂತೆ. ಏನು ಅದೃಷ್ಟ ಇರಬೇಕು ನಮಗೆ. ಏನು ಪುಣ್ಯ ಮಾಡಿದೀವ್ರಿ ನಾವು. ಏನು ಯುದ್ಧ ಎಲ್ಲ ನಡೀತಾ ಇದ್ರೂ ಭಾರತದಲ್ಲಿ ಏನು ಟೆನ್ಷನ್. ನಾವು ನೋಡಿ ಆಗಲೇ ಹೇಳ್ದಂಗೆ ಏನೇನು ವಿಷಯಕ್ಕೆ ನಾವು ಯೋಚನೆ ಮಾಡ್ಕೊಂಡು ಆರಾಮಾಗಿದ್ದೀವಿ. ಇಲ್ಲಿ ಏನು ತಲೆನೇ ಕೆಡಿಸ್ಕೊತಾ ಇಲ್ಲ.
ಎಷ್ಟು ಪುಣ್ಯ ಮಾಡಿರ್ಬೇಕು, ನಿಜವಾಗ್ಲೂ ಅದೃಷ್ಟ ಅಂತಲೇ ಹೇಳ್ಬೇಕು. ಅದರಲ್ಲೂ ದಕ್ಷಿಣ ಭಾರತೀಯರಿಗೆ ಈ ಯುದ್ಧದ ವಿಷಯಗಳು, ಪರಿಣಾಮಗಳು ಇವೆಲ್ಲ ಗೊತ್ತೇ ಇಲ್ಲ ನಮಗೆ. ಕೈ ಮುಗಿಬೇಕು ನಿಜವಾಗ್ಲೂ ನಾವು. ಆ ಕಾರಣಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡು ಇದೆಲ್ಲ ಮಾಡೋವಂಥದ್ದು ಅವಶ್ಯಕತೆ ಏನಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಅದೇ ಶೇರ್ ಮಾರುಕಟ್ಟೆ ಇವೆಲ್ಲ ಒಂಚೂರು ಏರುಪೇರುಗಳು ಸಹಜವಾಗತ್ತೆ, ಎಲ್ಲ ಮತ್ತೆ ಪುನಃ ಸಹಜ ಪರಿಸ್ಥಿತಿಗೆ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲಿವರೆಗೂ ಆಯಿತು. ಯಾಕಾಯಿತು, ಈಗ ಯಾಕೆ ಅಂತ ಕೇಳ್ಕೊಂಡು ಹಾಗೆ ಬರೋಣ. ಫಸ್ಟು ಪ್ರಶ್ನೆ ಯಾಕೆ ಅಂತ ಬಂತು ಅಂದರೆ, ಯಾಕೆ ಹೊಡೆದ್ರು ಈ ಸರ್ವೋಚ್ಚ ನಾಯಕನ ಅಮೇರಿಕಾ ಮತ್ತು ಇಸ್ರೇಲ್ ಇಬ್ಬರು ಸೇರಿಕೊಂಡು ಅಲ್ ಖಮೇನಿನ ಯಾಕೆ ಹೊಡೆದ್ರು ಅನ್ನೋ ಪ್ರಶ್ನೆ ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಹುಡ್ಕೊಂಡು ಹೋಗೋಣ. ಉತ್ತರ ಹುಡ್ಕೋದು ಏನಿಲ್ಲ, ಸಿಂಪಲಾಗಿ ಹೇಳ್ಕೊಂಬರ್ಬೇಕು ಅಂತಂದರೆ, ಇಸ್ಲಾಮಿಕ್ ಅಥವಾ ಮುಸ್ಲಿಂ ಜನಾಂಗ ಅಥವಾ ಮುಸ್ಲಿಂ ಪದ್ಧತಿ, ಇಸ್ಲಾಂ ಪದ್ಧತಿನ ತುಂಬ ಫಾಲೋ ಮಾಡೋರು, ಅದಕ್ಕೇ ತುಂಬ ಸಪೋರ್ಟ್ ಮಾಡುವಂಥ ದೇಶ ಇರಾನ್. ಆಯಿತಾ? ಈ ಇರಾನ್ನಲ್ಲಿ 1979ನೇ ಇಸ್ವಿನಲ್ಲಿ ಇರಾನಿಯನ್ ರೆವಲ್ಯೂಷನ್, ಇರಾನ್ ಕ್ರಾಂತಿ ಅಂತ ಆಯಿತು 1979ನೇ ಇಸ್ವಿಲಿ. ಅದಕ್ಕಿಂತ ಮುಂಚೆ 79ಕ್ಕಿಂತ ಮುಂಚೆ ಅಲ್ಲಿ ಶಾ ಸಂಸ್ಥಾನಗಳು ಆ ಥರ ಎಲ್ಲ ನಡೀತಾಯಿತ್ತು. ಶಾ ಅಂತ ಒಬ್ಬರು SHAH ಅಂತ ಇರ್ತಾರಲ್ಲ ಅವರಿದ್ದರು. ಅವರೆಲ್ಲ ಏನು ಅಂದರೆ ಒಳ್ಳೆಯ ಒಂದು ಸ್ನೇಹ ಸಂಬಂಧ ಚೆನ್ನಾಗೇ ಇತ್ತು. ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳ ಜೊತೆನೂ ಆರಾಮಾಗಿ ಖುಷಿಯಾಗಿ ಸಂತೋಷವಾಗೇ ಇದ್ದರು ಒಂದು ಹಂತದಲ್ಲಿ. ಆದರೆ 79ರಲ್ಲಿ ಕ್ರಾಂತಿ ಆಯಿತು. ಆವಾಗ ಬಂದಂಥವರು ಈ ಅಲ್ ಖಮೇನಿ ಇವ್ರುಗಳೆಲ್ಲ, ಮತ್ತು ಅದೇನೋ ಇದೆಯಲ್ಲ ಅವ್ರ ಹೆಸರು ಪೂರ್ತಿ, ಅದೆಲ್ಲ ಅವ್ರುಗಳು ಬಂದ ನಂತರ ಅವರೇನು ಅಂದರೆ ಇಸ್ಲಾಂ ಜನಾಂಗದ ಹಾಗೂ ಇಸ್ಲಾಂ ಆಡಳಿತದ ಪ್ರತಿಪಾದಕರು ಅಂತ ಕರಿಬೋದು. ಯಾಕಂದರೆ ದೇಶಗಳೆಲ್ಲ ಪೂರ್ತಿಯಲ್ಲಿ ಸುತ್ತಮುತ್ತ ಇರೋದಾಗಲಿ ಎಲ್ಲನೂ ಆಗಲಿ ಒಂಥರ ಇಸ್ಲಾಮಿಕ್ ಕಂಟ್ರೀಸೇ ಅಲ್ಲಿರೋದು. ಜಾರ್ಡನ್ನು, ಈಜಿಪ್ಟು, ಕುವೈತು, ಬಹ್ರೈನು ಎಲ್ಲನೂ, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸು ಎಲ್ಲರೂ ಇಸ್ಲಾಂ ಸಂಪ್ರದಾಯನೇ ಫಾಲೋ ಮಾಡುವಂಥವ್ರು. ಅವರು ನಾವು ಎಲ್ಲ ಇದ್ದಾಗ ನಾವು ಇವ್ರಿಗೆ ವೆಸ್ಟ್ರನ್, ಪಾಶ್ಚಿಮಾತ್ಯ ಸಂಸ್ಕೃತಿ, ವೆಸ್ಟರ್ನ್ ಕಲ್ಚರ್ನ ಯಾಕೆ ನಾವು ಇನ್ಫ್ಲೂಯೆನ್ಸ್ಗೆ ಒಳಗಾಗಬೇಕು, ನಾವು ನಮ್ಮದೇ ಇಟ್ಕೊಳ್ಳೋಣ, ನಮ್ಮದೇ ಪ್ರಭುತ್ವ ಇಟ್ಕೋಬೇಕು ಅನ್ನೋದು ಒಂದು ಸೈದ್ಧಾಂತಿಕವಾದಂಥ ನಿಲುವಿನಲ್ಲಿ ಬಂದಂಥವರು ಅಲ್ ಖಮೇನಿ ಮತ್ತು ಇವ್ರುಗಳು ಇರಾನ್ನಲ್ಲಿ ಬಂದರು. ಅವ್ರು ಬರ್ತಿದ್ದ ಹಾಗೆ ಅವರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಸ್ರೇಲ್ ಅಂತ ಒಂದು ದೇಶ ಇಲ್ಲೇ ಪಕ್ಕದಲ್ಲಿದೆ. ಅಂದರೆ ಇರಾನ್ನ ಪಕ್ಕದಲ್ಲೇ ಬಾರ್ಡರ್ ಶೇರಿಂಗ್ ಮಾಡ್ಕೊಂಡಿರೋವಂಥ ದೇಶ ಅಲ್ಲ ಇಸ್ರೇಲು. ಅವರು ಇರಾಕು ಇದೆಲ್ಲ ದಾಟ್ಕೊಂಡು ಆ ಕಡೆ ಸುತ್ತಮುತ್ತ ಎಲ್ಲ ದಾಟಿ ಒಂದು 3-4 ದೇಶ ಕಳೆದ ಮೇಲೆ ಇರೋವಂಥ ದೇಶ. ಆದರೆ ಇಸ್ರೇಲ್ ಅವರು ಇಸ್ಲಾಮಿಕ್ ಕಲ್ಚರ್ ಫಾಲೋ ಮಾಡೋದಾಗಲಿ, ಇಸ್ಲಾಂ ಜನಾಂಗ ಮುಸ್ಲಿಂ ಜನಾಂಗಕ್ಕೆ ಪ್ರತಿಪಾದನೆ ಮಾಡೋವಂಥ ದೇಶ ಅಲ್ಲ. ಅದರಿಂದ ಇಸ್ರೇಲ್ ಫಾರ್ಮಾದಾಗಿಂದಲೇ ಇರಾನ್ನವ್ರಿಗೆ ಅವ್ರ ಮೇಲೆ ಕೆಂಗಣ್ಣು, ಇಸ್ರೇಲ್ ಇರಬಾರ್ದು, ನಾವಿಲ್ಲ ಸುತ್ತಮುತ್ತ ಎಲ್ಲ ನಾವು ಮುಸ್ಲಿಂ ಕಂಟ್ರೀಸು, ಇಸ್ಲಾಮಿಕ್ ಕಂಟ್ರೀಸ್ ಇರೋ ಅಂಥ ಸಂದರ್ಭದಲ್ಲಿ ಇವರು ಇಸ್ರೇಲ್ ಅಂದ್ಕೊಂಡು ಮಧ್ಯ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮುಂಚೆಯಿಂದನೂ ಅವ್ರು ಇರಲೇಬಾರ್ದು. ಇಸ್ರಾಲ್ ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಅಪ್ರೂವ್ಡ್ ಫ್ರಮ್ ಅವರ್ ಸೈಡ್ ಅಂತಲೇ ಮುಂಚೆಯಿಂದ ಇದ್ದಾರೆ ಅವರು. ಯಾರು? ಇರಾನ್ ಅವರು 79ಕ್ಕಿಂತ ಮುಂಚೆ ಇದ್ದವ್ರು ಲಿಬರಲ್ ಆಗಿದ್ರಲ್ಲ, ಆರಾಮಾಗಿದ್ದರು, ಇದ್ಕೊಳ್ಳಿ ಬಿಡಿ ಅಂತ. ಬಟ್ 79 ಆದಮೇಲೆ ಬರ್ತಿದ್ದಂಗೆ ಅಪೋಸ್ ಮಾಡೋಕ್ಕೆ, ಇನ್ನೂ ಸ್ಟ್ರಾಂಗಾಗಿ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪೋಸ್ ಯಾವ ರೀತಿ ಮಾಡ್ತಾಯಿದ್ರು? ಇವ್ರಿಗೆ ಅಮೇರಿಕಾ ಬ್ಯಾಕಿಂಗ್ ಇದೆ, ಅಮೇರಿಕಾ ಸಪೋರ್ಟ್ ಇದೆ. ಯಾರಿಗೆ? ಇಸ್ರೇಲ್ ಅವ್ರಿಗೆ ಸಪೋರ್ಟ್ ಇರೋ ಕಾರಣಕ್ಕೆ ನಾವು ಅಮೇರಿಕಾನ ಅಪೋಸ್ ಮಾಡ್ತೀವಿ ಅಂತ ರೆವಲ್ಯೂಷನ್ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಅಮೇರಿಕಾದ ರಾಯಭಾರಿ ಕಚೇರಿ, ಕಾನ್ಸುಲೇಟ್ ಅಂತ ಕರೀತಾರಲ್ಲ, ಎಲ್ಲ ದೇಶಗಳಲ್ಲೂ ಅಮೇರಿಕದವರು ರಾಯಭಾರ ಕಚೇರಿಗಳು ಎಲ್ಲರೂ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿ ಇತ್ತು. ಇರಾನ್ನಲ್ಲಿದ್ದಂಥ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡಿಬಿಟ್ಟು ಯಾರೋ ಇಸ್ಲಾಂನ ಖಮೇನಿ ಇವ್ರುಗಳೆಲ್ಲರೂ ಮಾಡಿಬಿಟ್ಟು ಅಲ್ಲಿದ್ದಂಥ ಅಮೇರಿಕನ್ಸ್ನ ಒಂದಷ್ಟು ದಿನ ಫುಲ್ಲು ಜೈಲಲ್ಲೂ ಹಿಡ್ಕೊಂಡಿದ್ರು, ಎಷ್ಟೊಂದು ಜನ ಸಾಯಿಸೋಗ್ಬಿಟ್ರು ಇರಾನ್ನವರು. ಮತ್ತು ಇಸ್ರೇಲ್ಗೂ ಕೂಡ ವಿಪರೀತ ತೊಂದರೆ ಕೊಟ್ಟರು ಆ ಟೈಮಲ್ಲಿ. ಇದು ನಡೆದಂಥ ಒಂದು ಇತಿಹಾಸ ಯಾವಾಗಿನ ಕಾಲದಲ್ಲಿ, ಆಗ ರೆವಲ್ಯೂಷನ್ ಆಗಿದ್ದ ಟೈಮಲ್ಲಿ. ಆಗ್ಲಿಂದನೇ ಅಮೇರಿಕಾಗೆ ಇರಾನ್ನ ಕಂಡ್ರೆ ಒಂಥರ ಹಗೆತನ, ದ್ವೇಷ ನಡೀತಾನೆ ಇತ್ತು. ನಮಗೆ ಪೂರ್ತಿ ಹಿಂಗೆ ಮಾಡಿಬಿಟ್ರಲ್ಲ ಇವರು ಅನ್ನೋದು ಇದು ಒಂದು ಕಾರಣ. ಇನ್ನೊಂದು ಪ್ರಮುಖವಾದ ಕಾರಣ ಇದೆ. ಏನು ಅಂತಂದರೆ, ಮಧ್ಯಪ್ರಾಚ್ಯ ದೇಶಗಳು ಅಥವಾ ಈ ಕೊಲ್ಲಿ ರಾಷ್ಟ್ರಗಳು ಅಂತ ಕರೀತಾರಲ್ಲ, ಇವೆಲ್ಲನೂ ಇರಾನು, ಇರಾಕು, ಬಹ್ರೇನು, ಕುವೈತು, ಕತಾರು, ಇವರೆಲ್ಲರೂ ಪೆಟ್ರೋಲ್ ಅಥವಾ ತೈಲ, ನೈಸರ್ಗಿಕ ಅನಿಲಗಳು ಅಂತ ಈ ನಮ್ಮ ಎಲ್ಲ ಫಾಸಿಲ್ ಫ್ಯೂಯಲ್ಸು ಎಲ್ಲ ಇರೋವಂಥ ಒಂದು ಸಂಪದ್ಭರಿತವಾದಂತಹ ದೇಶಗಳು. ಒಂಥರ ಅವರೆಲ್ಲ ಪಡ್ಕೊಂಬಂದ್ಬಿಟ್ಟಿದ್ದಾರೆ ಬಿಡಿ. ಅಲ್ಲೆಲ್ಲ ನ್ಯಾಚುರಲ್ ಆಗೇ ಅವೆಲ್ಲ ಪೆಟ್ರೋಲ್ ಬಾವಿಗಳು ಅಂತ ಅಂದ್ಕೊಂಬಿಡೋಣ ನಾವು. ವಿಪರೀತ ಇದ್ದಾವೆ.
ಎಲ್ಲರ ಹತ್ರನೂ ಸಿಕ್ಕಾಪಟ್ಟೆ ದುಡ್ಡಿದೆ ಅಲ್ಲಿ. ಬಿಕಾಸ್ ಈ ನ್ಯಾಚುರಲ್ ಪೆಟ್ರೋಲ್ ಇದೆ ಅವ್ರ ಹತ್ರ ಅಂತ ಅಂದ್ಕೊಂಬಿಟ್ರಪ್ಪ, ಸಿಂಪಲ್. ಅಲ್ಲೆಲ್ಲ ಇದೆ. ಈ ಪೆಟ್ರೋಲ್ ಎಲ್ಲರಿಗೂ ಬೇಕು. ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ನ ಯಾರು ಇಟ್ಕೊಂಡು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೋ ಅವನೇ ರಾಜ. ಅದೇ ನಡೆಯೋದು. ಯಾಕಂದರೆ ಎಲ್ಲ ಕೆಲಸಕ್ಕೂ ಅದು ಅತ್ಯವಶ್ಯಕವಾದಂಥ ಒಂದು ವಸ್ತು. ಆ ಕಾರಣಕ್ಕೆ ಅಮೇರಿಕದವರು ಇದ್ರ ಮೇಲೆ ಪ್ರಭುತ್ವ ಸಾಧಿಸಲೇಬೇಕು ಅಂದ್ಬಿಟ್ಟು ವಿಪರೀತ ಎಲ್ಲ ಹುನ್ನಾರಗಳನ್ನು ಅದು ಇದು ಏನೇನು ಮಾಡಿದ್ರೂ ಎಲ್ಲ ಮಾಡಿಕೊಂಡು ಈ ತೈಲ ಇರುವಂಥ ಎಲ್ಲ ದೇಶಗಳು, ಕುವೈತ್ ಆಗಲಿ, ಬಹರೇನು, ಬರೋ ಎಲ್ಲ ದೇಶಗಳ ಹತ್ರನೂ ಅವ್ರದ್ದು ರಿಫೈನರಿಗಳು ಎಲ್ಲ, ಶೆಲ್ ಪೆಟ್ರೋಲ್ ಬಂಕ್ಸ್, ಶೆಲ್ಲು ಮತ್ತು ಎಲ್ಲ ಈ ಯುನೈಟೆಡ್ ಕಿಂಗ್ಡಮ್ ಇರೋವಂಥ ಬ್ರಿಟಿಷ್ ಪೆಟ್ರೋಲಿಯಮು ಇವರೆಲ್ಲರೂ ಅಲ್ಲೆಲ್ಲ ಅವರ ರಿಫೈನರಿಗಳು ಮತ್ತು ಆಯಿಲ್ ತೆಗೆಯುವಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ದೇಶಗಳಲ್ಲಿ ನಾವಿರ್ತೀವಿ, ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನಮ್ಮ ಆರ್ಮಿನ ನೀವು ಏನಾದ್ರು ರಕ್ಷಣೆಗೆ ಇಟ್ಕೊಳ್ಳಿ ಅಂತೆಲ್ಲ ಹೇಳಿ ಎಲ್ಲ ಕಡೆನೂ ಇಟ್ಕೊಂಡ್ಬಂದಿದ್ರು. ಇರಾನ್ ಅವರು ಕೂಡ 79ಕ್ಕಿಂತ ಮುಂಚೆ ಅದೇ ಒಂದು ವ್ಯವಸ್ಥೆಯಲ್ಲಿ ಆಯಿತು ನೀವು ಸಂತೋಷವಾಗಿರೋಣ ಅಂತೆಲ್ಲ ಇದ್ಕೊಂಡು ಆರಾಮಾಗಿ ಅಮೆರಿಕ ಜೊತೆ ಚೆನ್ನಾಗೇ ಇದ್ದರು. 79 ಆದಮೇಲೆ ಇರಾನ್ನವರೆಲ್ಲ ನ್ಯಾಷನಲಿಸಮ್ ಅಂದ್ಬಿಟ್ಟು ಎಲ್ಲರನ್ನೂ ಓಡಿಸಿದ್ರು. ಅಮೇರಿಕದವ್ರೆ ನಾವು ಮಾಡ್ಕೋತೀವಿ ಗುರು, ನೀವು ಬಂದ್ಬಿಟ್ಟು ಏನು ಮಾಡ್ತಾ ಇರೋದು ಇಲ್ಲಿ, ನಮ್ಮದು ನಾವು ಮಾಡ್ತೀವಿ ಬಿಟ್ಟಾಕಿ ಅಂದ್ಬಿಟ್ಟು ಎಲ್ಲ ಓಡಿಸಿದ್ರು. ಆವಾಗಿಂದ ಅದು ಇನ್ನೊಂದು ಪ್ರಮುಖ ಕಾರಣ. ಇವ್ರು ನಮ್ಮನ್ನು ಬಿಡ್ತಾ ಇಲ್ವಲ್ಲ, ಇಲ್ಲಿ ನಾವೇನು ಇಟ್ಕೊಳಕ್ಕೆ ಬಿಡ್ತಾ ಇಲ್ಲ, ನಮ್ಮ ರಿಫೈನರಿಗಳಾಗಲಿ ಇದೆಲ್ಲ ಬೇರೆ ದೇಶಗಳು ಸುತ್ತಮುತ್ತವ್ರು ಬಿಟ್ಟಿದ್ದಾರೆ, ಇವ್ರಿಗೆ ಇನ್ನೆಷ್ಟು ಅಹಂಕಾರ ಇರಬೇಕು ಅನ್ನೋದೆಲ್ಲ ಒಂಥರ ಅಮೇರಿಕದವ್ರಿಗೆ ಒಂಥರ ಸಿಟ್ಟು. ಇರಾನ್ ಕಂಡ್ರೆ ಏನಪ್ಪ ಹಿಂಗೆ ಮಾಡಿಬಿಟ್ರು ಅಂತ. ಅದಕ್ಕೆ ತಕ್ಕನಂಗೆ ಇಸ್ರೇಲ್ ಬೇರೆ ಅಲ್ಲಿತ್ತಲ್ಲ, ಇಸ್ರೇಲ್ಗೂ ಇರಾನ್ಗೂ ಆಗಲ್ಲ. ಸೊ ಶತ್ರುವಿನ ಶತ್ರು ನಮ್ಮ ಮಿತ್ರ ಅಂದ್ಬಿಟ್ಟು ಇವರು ಇಸ್ರೇಲ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರಾನ್ ಮತ್ತು ಇಸ್ರೇಲ್ ನಡುವೆ ಶತ್ರುತ್ವ ಹೇಗೆ ಅನ್ನೋದನ್ನು ಆಮೇಲೆ ಇನ್ನೊಂದು ಸ್ವಲ್ಪ ಕಳೆದ ಮೇಲೆ ಮಾತಾಡೋಣ. ಬಟ್ ಅಮೇರಿಕಾದು ಇರಾನ್ನ ಶತ್ರುತ್ವದ ಬಗ್ಗೆ ಈಗ ನಾನು ಹೇಳಿದ್ದು ಇಲ್ಲಿವರೆಗೂ. ಮೊದಲನೇದೇನು ಅಂತಂದರೆ ಇಸ್ಲಾಮಿಕ್ ಕಲ್ಚರು ಪ್ರತಿಪಾದನೆ ಮಾಡೋವಂಥವ್ರು ಇರಾನ್ನವರು, ಹಾಗೂ ಅವರು ಈ ಆಯಿಲ್ಲು ಇದಕ್ಕೆಲ್ಲ ಪ್ರಭುತ್ವ ಸಾಧಿಸೋಕ್ಕೆ ಅಮೇರಿಕಾನ ಬಿಡಲಿಲ್ಲ. ಅದೇ ಕಾರಣಕ್ಕೆ ಇರಾನ್ನ ಕಂಡ್ರೆ ಅಮೇರಿಕಾಗೆ ಸಿಟ್ಟು. ಈಗ 79 ಕಳೆದ ಮೇಲೆ ಅವ್ರು ಹಾಗೇ ಮುಂದುವರ್ಸ್ಕೊಂಡೆಲ್ಲ ಹೋಗ್ತಾಯಿದ್ರು. ಎಲ್ಲ ವಿಷಯಗಳು ಹೀಗೆ ನಡೀತಾಯಿತ್ತು. ಇಸ್ರೇಲ್ನ ಕಂಡ್ರೆ ಇರಾನ್ಗೆ ಯಾಕಾಗಲ್ಲ, ಅಥವಾ ಇರಾನ್ನ ಕಂಡ್ರೆ ಇಸ್ರೇಲ್ಗೆ ಯಾಕಾಗಲ್ಲ ಅನ್ನೋದಕ್ಕೆ ಮುಂದಿನ ಭಾಗದಲ್ಲಿ ಮಾತಾಡ್ಕೊಂಬರೋಣ. ಇದಕ್ಕೆ ಇನ್ನೂ ಒಂದು ಹಂತದ ಇತಿಹಾಸ ಮಾತಾಡ್ಕೊಂಡು ಬರಬೇಕಾಗತ್ತೆ. ಏನು ಅಂತಂದರೆ, ಜಗಳ ಇರೋದು ಇಸ್ರೇಲ್ ಮತ್ತು ಇರಾನ್ ನಡುವೆ ಡೈರೆಕ್ಟಾಗಿದೆಯಾ ಅಂತಂದರೆ ಡೈರೆಕ್ಟಾಗಿ ಇಲ್ಲವೇ ಇಲ್ಲ. ಇರೋದು ಯಾರ ನಡುವೆ ಅಂತಂದರೆ ಇಸ್ರೇಲ್ ಹಾಗೂ ಒಂದು ಸಣ್ಣ ಪ್ರಾಂತ್ಯ ಇದೆ ಪ್ಯಾಲೆಸ್ಟೈನ್ ಅಂತ. ಇಸ್ರೇಲ್ನ ಪಶ್ಚಿಮ ಭಾಗದಲ್ಲಿ ಇರೋರು ಅವರು. ಪ್ಯಾಲೆಸ್ಟೈನ್ಗಳ ಮಧ್ಯೆ ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲೂ ಒಂದಷ್ಟು ಜನ ಇದ್ದಾರೆ. ನಾರ್ತರ್ನ್ ಪಾರ್ಟ್ ಆಫ್ ಇಸ್ರೇಲ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ಇಸ್ರೇಲಲ್ಲಿ ಪ್ಯಾಲೆಸ್ಟೈನ್ ಆಡಳಿತಗಳು ನಡೀತಾ ಇದೆ. ಪ್ಯಾಲೆಸ್ಟೈನ್ ಅಂದರೆ ಅದೊಂದು ಭೂಭಾಗ. ಪ್ಯಾಲೆಸ್ಟೈನಲ್ಲಿರೋರ್ನೆಲ್ಲ ಪ್ಯಾಲೆಸ್ಟೀನಿಯನ್ಸ್ ಅಂತ ಕರೀತಾರೆ. ಇಂಡಿಯಾದಲ್ಲಿರೋರು ಇಂಡಿಯನ್ಸ್ ಅಂತ ಕರೆದಂಗೆ, ಶ್ರೀಲಂಕಾಲಿರೋರು ಶ್ರೀಲಂಕನ್ಸ್ ಅನ್ನೋಂಗೆ ಪ್ಯಾಲೆಸ್ಟೈನಲ್ಲಿರೋರು ಪ್ಯಾಲೆಸ್ಟೀನಿಯನ್ಸ್. ಇಸ್ರೇಲ್ನ ಭೂಭಾಗದ ಪಕ್ಕದಲ್ಲೇ ಇದ್ದಾರೆ ಅವರು. ಅವ್ರಿಗೂ ಮತ್ತು ಇಸ್ರೇಲ್ಗೂ ಆಗಲ್ಲ. ಯಾಕೆ ಅಂತಂದರೆ ಇಸ್ರೇಲ್ ಅನ್ನೋ ಒಂದು ದೇಶನೇ ಫಾರ್ಮ್ ಆಗಿದ್ದು, ಅಥವಾ ಅದು ಒಂದು ಅಸ್ತಿತ್ವಕ್ಕೆ ಬಂದಿದ್ದೇನೆ 1948ನೇ ಇಸ್ವಿನಲ್ಲಿ. ವರ್ಲ್ಡ್ ವಾರ್ 1-2 ಕಳೆದು ಆ ಸಮಯದಲ್ಲಿ ಇಸ್ರೇಲ್ ಎಕ್ಸಿಸ್ಟೆನ್ಸ್ಗೆ ಬಂತು. ಹೇಗೆ ಬಂತು? ಬ್ರಿಟಿಷ್ ವಸಾಹತುಶಾಹಿಗಳು, ಬ್ರಿಟಿಷ್ ಆಡಳಿತ ಎಲ್ಲ ಅಲ್ಲಿ ನಡೀತಾ ಇತ್ತು. ಅದು ನಡೀತಾ ಇದ್ದ ಸಮಯದಲ್ಲಿ ವರ್ಲ್ಡ್ ವಾರ್ 2 ಎಲ್ಲ ಕಳೆದ ಮೇಲೆ ನೀವು ಇಸ್ರೇಲ್ ಅವರು ಇಲ್ಲೊಂದು ದೇಶ ಕಟ್ಕೊಳ್ಳಿ ಅಂದ್ಬಿಟ್ಟು ಆ ಜಾಗನ ಅವ್ರಿಗೆ ಕೊಟ್ಟರು. ಅದೇ ಜಾಗನ ಯಾಕೆ ಕೊಟ್ಟರು? ಅದು ಬಂದಿದ್ದ ಸಮಸ್ಯೆ. ಯಾಕೆ ಅಂತಂದರೆ ಅಲ್ಲೆಲ್ಲ ಸುತ್ತ ಇಸ್ಲಾಮಿಕ್ ಕಂಟ್ರಿ ಇದ್ದರು. ಇಸ್ರೇಲಲ್ಲಿರುವಂಥ ಜನಾಂಗಗಳು, ಅಲ್ಲಿರುವಂಥ ಧಾರ್ಮಿಕ ಪದ್ಧತಿ ಫಾಲೋ ಮಾಡುವಂಥ ಜನರು ಜ್ಯೂಸ್ ಅಂತ ಕರೀತಾರೆ. ಯಹೂದಿಗಳು ಅಂತೆಲ್ಲ ಕೇಳಿರ್ತೀರಿ ನೀವು. ಪರ್ಷಿಯಾನಲ್ಲಿದ್ದವರು ಅವರೆಲ್ಲ ಒಂಥರ ವಿಪರೀತ ಚಿಂದಿ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿಬಿಟ್ಟಿದ್ರು. ವಾರಗಳಾದಾಗ ಮತ್ತು ಅವ್ರ ಮೇಲೆ ದಾಳಿಗಳಾದಾಗ ಅವರು ಆ ಜಾಗದಲ್ಲಿ ಈ ಜಾಗದಲ್ಲಿ ಅಂತ ಇದ್ದಂಥ ಮನುಷ್ಯರಲ್ಲ. ಅವರು ಎಲ್ಲ ಕಡೆ ಚಿಂದಿಯಾಗಿ ಚಿತ್ರಣ ಎಲ್ಲ ಕಡೆ ಹೋಗ್ಬಿಟ್ಟಿದ್ರು. ವರ್ಲ್ಡ್ ವಾರ್ ಆದಾಗ ಎಲ್ರಿಗೂ ಒಂದು ಫಾರ್ಮ್ ಮಾಡಬೇಕು, ಒಂದು ಡೆಮೋಕ್ರೆಟಿಕ್ ನೇಷನ್ನು ಈ ಥರ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಇಸ್ರೇಲ್ ಅನ್ನೋ ದೇಶನ ಕೊಟ್ಟು ಅಲ್ಲಿಗೆ ಬನ್ನಿ ನೀವೆಲ್ಲ ಜ್ಯೂಸ್, ಯಹೂದಿಗಳೆಲ್ಲ ಅಲ್ಲಿರಿ ಅಂತ ಬಂದು ಮಾಡಿದ್ರು. ಇದು ಇವ್ರಿಗೆಲ್ಲ ತಡೆಯೋಕ್ಕಾಗಲಿಲ್ಲ. ಸುತ್ತಮುತ್ತ ಇದ್ದವರು ಒಂಥರ ಇವ್ರು ಯಾರು ಬಂದರು ಅಂತ. ಅದರಲ್ಲಿ ತುಂಬ ಪ್ರಮುಖವಾಗಿ ಇಂಪ್ಯಾಕ್ಟ್ ಆದವರು ಪ್ಯಾಲೆಸ್ಟೀನಿಯನ್ಸ್ ಅಂತ ಆವಾಗಲೇ ಹೇಳಿದ್ನಲ್ಲ, ಅವ್ರ ಜಾಗನೇ ಇವರು ಆಕ್ರಮಣ ಮಾಡಿಕೊಂಡು ಅಲ್ಲಿಗೆ ಬಂದು ಕೂತ್ಕೊಂಡಂಗೆ ಆಗೋಯ್ತು. ಅವ್ರು ಪ್ಯಾಲೆಸ್ಟೀನಿಯನ್ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೂ ನೀನು ಬಂದ್ಬಿಟ್ಟು ನಾವು ಮೊದಲೇ ಇಸ್ಲಾಮಿಕ್ಕು ಮುಸ್ಲಿಮ್ ಮತದವರು,
ಯಾರೋ ಜ್ಯೂಸ್ ಎಲ್ಲ ಇವರೆಲ್ಲ ಬಂದು ಇವರೆಲ್ಲ ಇರೋಂಗಿಂದ ಡೇ ಒನ್ನಿಂದನೇ ಜಗಳ, ಫುಲ್ ಯುದ್ಧ ನಡೀತಾನೇ ಇತ್ತು. ಆವಾಗ ಅಲ್ಲಿ ಮಿಲಿಟೆಂಟ್ ಆರ್ಗನೈಸೇಷನ್ಸ್ ಅಂತ ಈ ಎಲ್ಲ ಮಿಲಿಟೆಂಟ್ಗಳು ಎಲ್ಲ ಅವ್ರುಗಳು ಬೇರೆ ಫಾರ್ಮ್ ಆಯಿತು. ಹಮಾಸ್ ಮತ್ತು ಹಿಜ್ಬುಲ್ಲಾ ಅಂತ ನೀವು ಕೇಳ್ತಾ ಇರ್ತೀರಿ. ಹಿಜ್ಬುಲ್ಲಾ ಅನ್ನೋರು ಆ ಲೆಬನಾನ್ ಪ್ರಾಂತ್ಯದಲ್ಲಿ ಅಲ್ಲಿರ್ತಾರೆ. ಲೆಬನಾನ್ ಅನ್ನೋದು ಉತ್ತರ ಭಾಗದಲ್ಲಿ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ, ಅಲ್ಲಿರ್ತಾರೆ. ಹಮಾಸ್ ಅನ್ನೋರು ಇಲ್ಲಿ ಗಾಜಾ ಸ್ಟ್ರಿಪ್ ಅಂತ ಕರೀತಾರೆ, ಪಶ್ಚಿಮ ಭಾಗದ ಇಸ್ರೇಲ್ನ ಪಶ್ಚಿಮ ಭಾಗದಲ್ಲಿ ಗಾಜಾ ಸ್ಟ್ರಿಪ್. ಇದನ್ನು ಅವರು ಅಲ್ಲಿ ತುಂಬ ಸ್ಟ್ರಾಂಗಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೋಲ್ಡ್. ಗಾಜಾ ಸ್ಟ್ರಿಪ್ಪಲ್ಲಿ ಹಮಾಸು, ಮೇಲ್ಗಡೆ ಹಿಜ್ಬುಲ್ಲಾ. ಇದೆಲ್ಲ ಬರ್ತಾನೆ ಇರುತ್ತೆ ನ್ಯೂಸಲ್ಲಿ, ನೀವು ಕೇಳಿರ್ತೀರಿ. ಈ ಹಿಜ್ಬುಲ್ಲಾ ಮತ್ತು ಹಮಾಸ್ ಈ ಸಂಘಟನೆಗಳಿಗೆ ಇಂಡೈರೆಕ್ಟಾಗಿ ಎಲ್ಲ ಅವ್ರಿಗೆ ಶಸ್ತ್ರಾಸ್ತ್ರಗಳಾಗಲಿ, ಊಟ ತಿಂಡಿ, ದವಸ ಧಾನ್ಯ ಇದನ್ನೆಲ್ಲ ಕೊಡೋವಂಥವ್ರು ಯಾರು ಅಂತಂದರೆ ಇರಾನ್ನವರು. ಇರಾನ್ನವ್ರು ಯಾಕೆ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ಇರಾನ್ನವ್ರಿಗೆ ಇಸ್ರೇಲ್ ಇರೋದೇ ಅಥವಾ ಬಂದಿರೋದೇ ಇಷ್ಟ ಇಲ್ಲ, ಅವ್ರು ಹೋಗ್ಬಿಡ್ಬೇಕು, ಅದು ಒಂದು. ಜೊತೆಗೆ ಡೈರೆಕ್ಟಾಗಿ ವಾರ್ ಮಾಡಬೇಕು, ಆ ಥರ ಎಲ್ಲ ಜಾಗತಿಕ ಮಟ್ಟದಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅವರೇನು ಬಾರ್ಡರ್ ಶೇರ್ ಎಲ್ಲ ಏನು ಮಾಡಲ್ಲ. ಆ ಕಾರಣಕ್ಕೆ ಅವರು ಈ ಉಗ್ರಗಾಮಿ ಸಂಘಟನೆಗಳು ಅಂತ ಕರೀತಾರಲ್ಲ, ಹಮಾಸ್ ಮತ್ತು ಹಿಜ್ಬುಲ್ಲಾ, ಇವ್ರುಗಳಿಗೆ ಎಲ್ಲ ಏನೇನು ಬೇಕೋ ಎಲ್ಲ ಸಪ್ಲೈ ಮಾಡ್ತಾರೆ. ಪ್ರಾಕ್ಸಿ ವಾರ್ ಅನ್ನೋದನ್ನು ಕರೀತಾರೆ ಇದನ್ನು. ಹಮಾಸ್ ಮತ್ತು ಹಿಜ್ಬುಲ್ಲಾ ಮುಂದೆ ಇಟ್ಕೊಂಡು ಇರಾನ್ನವರು ಇಸ್ರೇಲ್ ಮೇಲೆ ಯಾವಾಗಲೂ ದಾಳಿ ನಡೀತಾನೇ ಇರುತ್ತೆ, ಫುಲ್ಲು ಜಗಳ ಯಾವಾಗಲೂ ನಡೀತಾ ಇರುತ್ತೆ. ಆದರೆ ಇಸ್ರೇಲ್ದೇ ಮೇಲುಗೈ ಯಾವಾಗಲೂ. ಯಾಕಂದರೆ ಇಸ್ರೇಲು ಸಣ್ಣ ದೇಶ ಆದರೂ ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ತುಂಬ ಮುಂಚೂಣಿಯಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಮುಂದುವರೆದು ಬಿಟ್ಟಿದ್ದಾರೆ. ಹಾಗೂ ಅವ್ರಿಗೆ ಅಮೇರಿಕಾದ ಸಪೋರ್ಟ್ ಇದೆ. ಅಮೇರಿಕಾ ಸಪೋರ್ಟ್ ಇರೋದ್ರಿಂದ ಧೈರ್ಯವಾಗಿ ಮುನ್ನುಗ್ತಾರೆ. ಆ್ಯಂಡ್ ಅವ್ರೂ ಕೂಡ ನಾನು ಗಮನಿಸಿರೋ ಮಟ್ಟಿಗೆ ಅಥವಾ ಓದಿರೋ ತಿಳ್ಕೊಂಡಿರೋ ವಿಷಯದ ಪ್ರಕಾರ ಆ ಜ್ಯೂಸ್ ಅಥವಾ ಯಹೂದಿಗಳು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಪೀಪಲ್ ಎಲ್ಲರೂ ಇದ್ದಾರೆ ಅದರಲ್ಲಿ. ಎಕ್ಸಾಂಪಲ್ಗಳು ಹೇಳಬೇಕಂದ್ರೆ ನೊಬೆಲ್ ಪ್ರೈಸ್ ತೊಗೊಂಡಿರೋದ್ರಿಂದ ಹಿಡಿದು ಐನ್ಸ್ಟೀನ್ ಕೂಡ ಯಹೂದಿ ಅಂತೆ, ಜ್ಯೂಸ್. ಹಾಗೂ ಎಲ್ಲ ಕ್ರಿಯೇಟಿವ್ ಬ್ರೈನ್ಸು, ಕ್ರಿಯೇಟಿವ್ ಸ್ಕ್ರಿಪ್ಟು, ರೈಟಿಂಗು. ಹಾಲಿವುಡ್ ಅಂತ ಅಮೇರಿಕದಲ್ಲೆಲ್ಲ ನಮ್ಮ ಇಂಗ್ಲೀಷ್ ಫಿಲಮ್ಗಳೆಲ್ಲ ನೋಡಿ ಮಜಾ ಮಾಡ್ತೀವಲ್ಲ, ಹಾಲಿವುಡ್ನಲ್ಲಿ ಇರುವಂಥ ಸಿಕ್ಕಾಪಟ್ಟೆ ಪ್ರತಿಭೆಗಳು ಎಲ್ಲನೂ ಯಹೂದಿಗಳು ಅಥವಾ ಜ್ಯೂಸಿಂದನೇ ಕೂಡ್ಕೊಂಡಿರೋದು. ಅವರೇ ಜಾಸ್ತಿ ಪಾಪ್ಯುಲೇಷನಲ್ಲಿರೋದು. ಹಾಲಿವುಡ್ ಫಾರ್ಮ್ ಆಗಿ ಎಲ್ಲ ಸ್ಟುಡಿಯೋಗಳು, ವಾರ್ನರ್ ಬ್ರದರ್ಸ್ ಆಗಲಿ, ಯೂನಿವರ್ಸಲ್ಲು, MGM ಇವೆಲ್ಲ ಫಾರ್ಮ್ ಮಾಡಿದ್ದು ಜ್ಯೂಸ್ ಅಂತೆ. ಅದರಿಂದ ಅವರು ಒಂಥರ ಕ್ರಿಯೇಟಿವ್ ಬ್ರೈನ್ಸು, ಸಿಕ್ಕಾಪಟ್ಟೆ ಒಂಥರ ಬ್ರಿಲಿಯಂಟ್ ಪೀಪಲು. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಇರೋವಂಥವ್ರಲ್ಲ, ತುಂಬ ಜನ ಅದರಲ್ಲಿ ತುಂಬ ಬುದ್ಧಿವಂತರು, ಬ್ರಿಲಿಯಂಟ್ಸು, ಕ್ರಿಯೇಟಿವ್ ಮೈಂಡ್ ಇರೋವಂಥವ್ರು ಅಂತ ಕೇಳಿ. ಯಾಕಂದರೆ ಸ್ಟೀವನ್ ಸ್ಪಿಲ್ಬರ್ಗು ಇವರೆಲ್ಲ ಯಹೂದಿಗಳಂತೆ. ಈ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗಳ ನಡುವೆ ಒಂಥರ ಈ ಜಗಳ ಕದನ ನಡೀತಾ ಇರೋದು ಒಂದು ಕಡೆ ಆದರೆ, ಅಲ್ಲಿ ಎಮೋಷ್ನಲ್ ಮತ್ತು ಧಾರ್ಮಿಕ ಭಾವನೆಗಳು ಕೂಡ ಸಿಕ್ಕಾಪಟ್ಟೆ ಪ್ಲೇಗ್ ಬರುತ್ತೆ. ಏನು ಅಂತಂದರೆ, ಈ ಇಸ್ರೇಲ್ನ ಒಂದು ಕಂಟ್ರೋಲಲ್ಲಿರೋವಂಥ ಜಾಗ ಜೆರುಸಲೆಮ್, ಬೆತ್ಲೆಹ್ಯಾಮ್ ಎಲ್ಲ ಇದೆಯಲ್ಲ, ಯೇಸು ಕ್ರಿಸ್ತ ಹುಟ್ಟಿದಂಥ ಜಾಗ ಅಂತೆಲ್ಲ ಹೇಳ್ತಾರಲ್ಲ, ಇವೆಲ್ಲನೂ ಧಾರ್ಮಿಕವಾಗಿ ಇವ್ರುಗಳಿಗೆಲ್ಲ ಸಿಕ್ಕಾಪಟ್ಟೆ ಒಂದು ಧಾರ್ಮಿಕ ಭಾವನೆಗಳಲ್ಲಿ ಒಂದು ಭಕ್ತಿ ಮೂಡಿಸೋವಂಥ ಒಂದು ಪುಣ್ಯಕ್ಷೇತ್ರಗಳು ಅಂತ ಕರೀತಾರಲ್ಲ, ಅದು ಯಾರಿಗೆ? ಪ್ಯಾಲೆಸ್ಟೈನ್ಗಳಿಗೂ ಕೂಡ ಹಾಗೂ ಇಸ್ರೇಲಿ ಜ್ಯೂಸ್ ಯಹೂದಿಗಳಿಗೂ ಕೂಡ. ಯಾಕೆಂದರೆ ಅವರು ಜೂಡಾಯಿಸಮ್ ಅಂತೇನೋ ಫಾಲೋ ಮಾಡ್ತಾರೆ. ಅವ್ರಿಗೆ ಆ ಟೆಂಪಲ್ ಟೌನೋ ಅದೇನೋ ಕರೀತಾರಪ್ಪ, ಅದು ಏನೋ ಬರ್ಕೊಂಬಂದಿದೆ ಆವಾಗಲೇ. ಟೆಂಪಲ್ ಮೌಂಟ್, ಅವ್ರಿಗೆ ಆ ಟೆಂಪಲ್ ಮೌಂಟ್ ಅಂತ ಕರೀತಾರೆ. ಆ ಜಾಗ ತುಂಬ ಅವ್ರಿಗೆ ಶ್ರೇಷ್ಠವಾದಂಥ ಜಾಗ, ತುಂಬ ಸೇಕ್ರೆಡ್ ಪ್ಲೇಸು. ಇವ್ರುಗಳಿಗೆ ಒಂದು ಮಾಸ್ಕ್ ಇದೆ, ಅಲ್ ಅಕ್ಸಾ ಮಾಸ್ಕ್ ಅಂತ, ಜೆರುಸಲೆಮ್ನಲ್ಲಿ. ಅದು ತುಂಬ ಒಂದು ಧಾರ್ಮಿಕವಾಗಿ ಒಂದು ಪ್ರಾಮುಖ್ಯತೆ ಹೊಂದಿರುವಂಥ ಜಾಗ ಪ್ಯಾಲೆಸ್ಟೈನ್ಗಳಿಗೆ, ನಮ್ಮದು ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಆ ಜೆರುಸಲೆಮ್ ಮೇಲೆ ಒಂದು ಪ್ರಭುತ್ವ ಸಾಧಿಸಬೇಕು, ಅದು ನಮ್ಮ ನಿಯಂತ್ರಣದಲ್ಲಿರಬೇಕು ಅನ್ನೋದು ಕೂಡ ಅವರಿಬ್ಬರ ನಡುವೆ ಕಾನ್ಫ್ಲಿಕ್ಟು ನಡೀತಾನೆ ಇರುತ್ತೆ. ಇದು ಒಂದು ವಿಷಯ. ಮುಂಚೆ ಹೆಂಗಿತ್ತು ಅಂದರೆ, ಇನ್ನೊಂದು ಇತಿಹಾಸ ಸಣ್ಣದಾಗಿ ಮತ್ತೆ ಸೈಡ್ ಸ್ಟೋರಿ ಹೇಳಬೇಕು ಅಂತಂದರೆ, ಫಸ್ಟು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಜಗಳ ನಡೀತಾ ಇತ್ತಲ್ಲ, ಮೊದಲು ಏನು ಅಂತಂದರೆ, ಈ ಅರಬ್ ಕಂಟ್ರೀಸು ಎಲ್ಲರೂ ಇದ್ದವರು ಅವರೆಲ್ಲ ಇಸ್ಲಾಮಿಕ್ ದೇಶಗಳೇ ಅಲ್ವಾ. ಸೊ ಅವ್ರುಗಳು ಈ ಜ್ಯೂಸ್ಗೇನು ನಾವು ಸಪೋರ್ಟ್ ಮಾಡೋದು ಅಂದ್ಬಿಟ್ಟು ಅವರು ಪ್ಯಾಲೆಸ್ಟೈನು ಮತ್ತು ಇರಾನ್ಗೇ ಸಪೋರ್ಟ್ ಮಾಡ್ತಾಯಿದ್ರಂತೆ. ಬಟ್ ಇರಾನ್ನವರು ಸಿಕ್ಕಾಪಟ್ಟೆ ಡಾಮಿನೆನ್ಸು ಮತ್ತು ಪ್ರಭುತ್ವ ಸಾಧಿಸ್ಕೊಂಡು ಅವ್ರ ಮೇಲೇ ಒಂಥರ ಸವಾರಿ ಮಾಡೋವಂಥ ಪರಿಸ್ಥಿತಿ ಎಲ್ಲ ಬಂದು ಅರಬ್ ಕಂಟ್ರೀಸ್ಗೆ ಒಂಥರ ನಮ್ಮ ಎಕ್ಸಿಸ್ಟೆನ್ಸು, ನಮ್ಮ ಅಸ್ತಿತ್ವನೇ ನಾವು ಕಳ್ಕೊತೀವಿ ಅಂತ ಅನ್ಸೋಕ್ಕೆ ಶುರುವಾಗಿ, ಈ ಇರಾನ್ ಏನಪ್ಪ ಹಿಂಗೆ ಆಡ್ತಾ ಇದ್ದಾರೆ, ಆ ಇಸ್ರೇಲೇ ಪರವಾಗಿಲ್ಲ ಅಂತ ಇಸ್ರೇಲ್ ಜೊತೆನೇ ಒಂದು ಸ್ನೇಹ ಸಂಬಂಧ ಚೆನ್ನಾಗಿ ಮಾಡ್ಕೊಂಬಿಟ್ರು ಇತ್ತೀಚೆಗೆ. ಸೌದಿ ಅರೇಬಿಯಾ ಒಂದು ಸ್ವಲ್ಪ ಹಿಂದೆ ಇದ್ದಾರೆ, ಇನ್ನು ಮಿಕ್ಕಿದ ಎಲ್ಲ ದೇಶಗಳು ಆಲ್ಮೋಸ್ಟ್ ಇಸ್ರೇಲ್ ಜೊತೆ ಇವಾಗ ಚೆನ್ನಾಗೇ ಇದ್ದಾರೆ.
ಇರಾನ್ ಮಾತ್ರ ಫುಲ್ಲು ಎಲ್ಲೋ. ಸೌದಿ ಅರೇಬಿಯಾ ಒಂದು ಸ್ವಲ್ಪ ರಿಗ್ರೆಸಿವ್ ಕಂಟ್ರಿ, ಅವರು ಮೂಲಭೂತವಾದಿಗಳು, ಫಂಡಮೆಂಟಲಿಸ್ಟ್ಸು. ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ರಿಲೇಟಿವ್ಲಿ ಪ್ರೋಗ್ರೆಸಿವ್ ಥಿಂಕಿಂಗ್ ಅಂತ ಅನ್ಕೋಬೋದು. ದುಬೈ ಎಲ್ಲ ಗೊತ್ತಲ್ಲ, ಅಮೇರಿಕನ್ ಇನ್ಫ್ಲೂಯೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಇದು ಒಂದು ಸೈಡ್ ಸ್ಟೋರಿ. ಇದೆಲ್ಲ ಒಂಥರ ಕುತೂಹಲಕಾರಿ ಸಂಗತಿಗಳು. ಸೊ ಇಸ್ರೇಲು ಅಷ್ಟೇ ಸಣ್ಣ ದೇಶ ಆದ್ರೂ ಸುತ್ತಮುತ್ತ ಎಲ್ಲ ಇಸ್ಲಾಮಿಕ್ ಸ್ಟ್ರೆಂತ್ ಇರುವಂಥ ಪಾಪ್ಯುಲೇಟೆಡ್, ಡೆನ್ಸ್ಲಿ ಪಾಪ್ಯುಲೇಟೆಡ್, ಸಿಕ್ಕಾಪಟ್ಟೆ ಮೂಲಭೂತವಾದಿಗಳೆಲ್ಲ ಇರುವಂಥ ಎಲ್ಲ ದೇಶ ಇದ್ರೂ ಅಲ್ಲಿ ಸರ್ವೈವ್ ಆಗಿ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಆ್ಯಂಡ್ ಅವ್ರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ, ಈಗ ಮೊನ್ನೆನೇ ನೋಡಿದ್ರಲ್ಲ, ಪಾಯಿಂಟೆಡ್ ಅಟ್ಯಾಕ್ಸ್ ಮಾಡ್ತಾರೆ. ಅವ್ರು ಹೊಡೆದ್ರು ಅಂದರೆ ಹೋಯ್ತು ಅಂತಲೇ ಲೆಕ್ಕ, ಅಷ್ಟು ಮುಂದುವರೆದು ಬಿಟ್ಟಿದ್ದಾರೆ. ಭಾರತಕ್ಕೂ ಕೂಡ ಸ್ನೇಹ ಸಂಬಂಧ ಚೆನ್ನಾಗೇ ಇದೆ. ಅಲ್ಲಿಂದ ನಾವು ಎಷ್ಟೊಂದು ಮಿಲಿಟ್ರಿ ಡೀಲಿಂಗ್ಸು, ಸಪ್ಲೈಸು, ಮಾರ್ಕೆಟ್ಸು, ಟ್ರೇಡ್ ಡೀಲ್ಸು ಎಲ್ಲ ಮಾಡ್ತೀವಿ. ಮಿಲಿಟ್ರಿ ವಿಷಯದಲ್ಲಿ ನಮ್ಮ ಸರ್ಕಾರ ಕೂಡ ಅವ್ರ ಜೊತೆ ಕೈ ಜೋಡಿಸ್ಕೊಂಡೇ ಇದ್ದಾರೆ. ಒಂಥರ ಒಳ್ಳೆಯ ಸಂಬಂಧ ಇಟ್ಕೊಳ್ಳೋದು ಅಂಥವ್ರ ಜೊತೆ ಮುಖ್ಯವಾಗುತ್ತೆ. ಇದು ಹಿಸ್ಟಾರಿಕಲಿ ಅಥವಾ ಐತಿಹಾಸಿಕವಾಗಿ ಇವರ ನಡುವೆ ಇರುವಂಥ ದ್ವೇಷ, ಶತ್ರುತ್ವ ಇದ್ರ ಬಗ್ಗೆ ಹೇಳಾಯಿತು. ಇಷ್ಟು ಇಂದಿನವರೆಗೆ ಯುದ್ಧದ ಪರಿಸ್ಥಿತಿ. ನಡೀತಾ ಇರೋದು ಯಾಕೆ, ಎಲ್ಲೆಲ್ಲಿ ನಡೀತಾ ಇದೆ, ಮೂಲ ಕಾರಣ ಏನು, ಇಸ್ರೇಲ್ ಪ್ಯಾಲೆಸ್ಟೈನು, ಹಾಗೆ ಇದ್ರ ಬಗ್ಗೆ ಇಷ್ಟು ಅರ್ಥ ಮಾಡ್ಕೋಬೇಕು. ಸರಳವಾಗಿ ಮತ್ತೆ ರಿಕಾಲ್ ಮಾಡಿಕೊಂಡು ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಭಾರತದ ನಿಲುವು, ಇದರಿಂದ ನಾವು ಎಲ್ಲಿ ನಿಂತಿದ್ದೀವಿ. ನಾವು ಆಗಲೇ ಹೇಳಿದಾಗೆ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಸಂಬಂಧನ, ಸ್ನೇಹನ ಕಾಯ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರ ಜೊತೆನೂ ಎಲ್ಲ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಅಂತಾರೆ ನೋಡಿ, ಇದನ್ನು ಚೆನ್ನಾಗಿ ಇಟ್ಕೊಂಡಿರೋ ಕಾರಣಕ್ಕೆ ನಾವು ನೆಮ್ಮದಿಯಾಗೇ ಇದ್ದೀವಿ. ಈ ಕಾರಣಕ್ಕೆ ನಮಗೆ ಹೆಚ್ಚಿಗೆ ತೊಂದರೆ ಏನೂ ಆಗ್ತಾಯಿಲ್ಲ. ಗೊತ್ತಿರೋ ಹಾಗೆ ಆಗಲೇ ಹಡಗುಗಳು ಬಂದಿದೆ. ನಾವು ಹಾಗೆ ನೋಡೋಕ್ಕೆ ಹೋದರೆ ಪ್ಯಾಲೆಸ್ಟೀನ್ ಜೊತೆನೂ ಚೆನ್ನಾಗೇ ಇದ್ದೀವಿ. ಅವ್ರ ಮೂಲಭೂತವಾದಿಗಳಾದ್ರೂ ಕೂಡ ಅವ್ರ ಕಷ್ಟ ನಮಗೆ ಗೊತ್ತು. ಯಾಕೆಂದರೆ ನಮ್ಮ ಮೇಲೂ ಬ್ರಿಟಿಷ್ ಅವರು ಸವಾರಿ ಮಾಡಿ ಎಲ್ಲ ಹೋಗಿ ಬೇರೆ ದೇಶಗಳು, ನಮ್ಮದು ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಫಾರ್ಮ್ ಆದಾಗ ಅದು ಯಾವ ಥರ ಎಮೋಷ್ನಲಿ ಪ್ರಾಬ್ಲಮ್ಸ್ ಆಗುತ್ತೆ ಏನು ಅನ್ನೋದನ್ನೆಲ್ಲ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಈ ಕಾರಣಕ್ಕೇ ನಮ್ಗೆ ಅವ್ರ ಕಷ್ಟ ಗೊತ್ತು. ಆ ಕಾರಣಕ್ಕೆ ಹೌದು ನಮಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು ಅವ್ರ ಜೊತೆನೂ ಒಂದು ಹಂತದಲ್ಲಿ ಚೆನ್ನಾಗೇ ಇದ್ದೀವಿ. ಇಸ್ರೇಲ್ ಜೊತೆ ಖಂಡಿತವಾಗ್ಲೂ ಚೆನ್ನಾಗಿದ್ದೀವಿ. ವಿಜ್ಞಾನ ತಂತ್ರಜ್ಞಾನ ಬೇಕೇ ಬೇಕು. ಇರಾನ್ ಜೊತೆ ಹೇಗಿದ್ದೀವಿ, ಅವ್ರ ಜೊತೆನೂ ಚೆನ್ನಾಗಿದ್ದೀವಿ. ಇರಾನು ಕೂಡ ಬಹಳ ಒಳ್ಳೆಯ ದೇಶ. ನಿಮ್ಮದು ಎಲ್ಲ ನೈಸರ್ಗಿಕ. ಇರಾನ್ ಹೇಳಬೇಕು ಅಂತಂದರೆ ಸಂಪತ್ತಿನಲ್ಲಿ ಅಥವಾ ಸಂಪದ್ಭರಿತ ರಾಷ್ಟ್ರಗಳಲ್ಲಿ ಒಳ್ಳೆ ತೈಲ ಸಂಪತ್ತು ಹೊಂದಿರುವಂಥ ದೇಶ. ನಂಬರ್ 3-4-5 ಬರ್ತಾರೆ ಅವರು ತೈಲ ಸಂಪತ್ತಿನಲ್ಲಿ. ನಂಬರ್ 1 ವೆನೆಜುವೆಲಾ, ನಂಬರ್ 4-5 ಬರ್ತಾರೆ. ಭಾರತ ಬರೋದು 25-26 ಹಿಂದೆ ಕೆಳಗಿದ್ದಾರೆ. ಸೊ ನಾವು ಎಷ್ಟೊಂದು ಇವ್ರ ಮೇಲೆಲ್ಲ ಡಿಪೆಂಡೆನ್ಸಿ ಇಟ್ಕೊಂಡಿರ್ತೀವಿ. ಯಾಕೆ ಸುಮ್ಮನೆ ಸಂಬಂಧ ಕೆಡಿಸ್ಕೋಬೇಕು? ಚೆನ್ನಾಗೇ ಇದ್ದೀವಿ, ಅವ್ರ ಜೊತೆನೂ ಆರಾಮಾಗೇ ಇದ್ದೀವಿ. ಬಂತಲ್ಲ ಹಡಗುಗಳೆಲ್ಲ ಆರಾಮಾಗಿ, ಇದರಿಂದನೇ ಗೊತ್ತಾಗುತ್ತೆ. ಜೊತೆಗೆ ಇನ್ನೇನು ಅಮೇರಿಕಾ ಇವ್ರ ಜೊತೆ ಎಲ್ಲ ಇನ್ನೇನು ಕೇಳಲೇಬೇಕಾಗಿಲ್ಲ. ಸೊ ಜಾಗತಿಕ ಮಟ್ಟದಲ್ಲಿ ಜಿಯೋಪೊಲಿಟಿಕಲ್ ಇಶ್ಯೂಸ್ನ ಹ್ಯಾಂಡ್ಲ್ ಮಾಡಬೇಕಾದ್ರೆ ಸ್ನೇಹ ಸಂಬಂಧ ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದು ಇಂಪಾರ್ಟೆನ್ಸು ಈಗ ಗೊತ್ತಾಗ್ತಾ ಇದೆ. ಎಲ್ರಿಗೂ ಗೊತ್ತಾಗಿರುತ್ತಲ್ವ. ಕೊನೆಯ ಹಂತದಲ್ಲಿ ಮಾತಾಡಬೇಕು ಅಂತ ಬಂದರೆ ಈಗ ಮುಂದೆ ಆಗಬೇಕಾಗಿರೋದು ಏನು ಅಂತಂದರೆ ಎಲ್ಲ ಕಡೆ ಶಾಂತಿ ನೆಲೆಸ್ಬೇಕು, ಬೇಗ ಯುದ್ಧ ಮುಗಿಬೇಕು. ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರಬೇಕಾದ್ರೆ ಎಸ್ಪೆಷಲಿ ಮುಂದುವರಿತಾ ಇರುವಂಥ ದೇಶಗಳು, ನಮ್ಮ ಭಾರತದಂಥ ದೇಶಗಳಿಗೆ ಇವೆಲ್ಲ ಒಂಥರ ಸ್ಪೀಡ್ ಬ್ರೇಕರ್ಸ್ ಆದಂಗೆ ಆಗೋಗ್ಬಿಡುತ್ತೆ. ಸ್ಪೀಡ್ ಬ್ರೇಕರ್ಸ್ ಅಂತಂದರೆ ಒಂಥರ ವೇಗ ನಿಯಂತ್ರಕಗಳು ಅಂತಾರಲ್ಲ, ಅದು ರೋಡ್ ಹಂಪ್ಸು ಹಾಕಿರ್ತಾರಲ್ಲ. ಫುಲ್ ಸ್ಪೀಡಾಗಿ ಹೋಗ್ತಾಯಿದ್ವಿ, ಒಳ್ಳೆ ಸ್ಪೀಡಲ್ಲಿ ನಾವು ಮುಂದುವರ್ಕೊಂಡು ಹೋಗ್ತಾಯಿದ್ವಿ. ನೋಡಿದ್ರೆ ಈ ಥರದ್ದೆಲ್ಲ ಒಂಥರ ಸ್ಪೀಡನ್ನ ಕಮ್ಮಿ ಮಾಡಿಬಿಟ್ಟು ಸ್ಲೋ ಡೌನ್ ಮಾಡಿಬಿಡ್ತಾಯಿದೆ. ಯಾಕಂದರೆ ಹಣದುಬ್ಬರಗಳು ಬಂದ್ಬಿಡುತ್ತೆ, ಬೇರೆ ದೇಶಗಳದಿಂದ ಏನೇನೋ ತೊಂದರೆಗಳು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಇದರಿಂದ ಯಾರಿಗೂ ಏನು ಒಳ್ಳೆಯದಂತೂ ಆಗಲ್ಲ, ನಮಗಂತೂ ವಿಪರೀತ ಸ್ಲೋ ಡೌನ್ ಆಗೋಗ್ಬಿಡುತ್ತೆ. ಶೇರ್ ಮಾರುಕಟ್ಟೆಗಳು ಎಲ್ಲ ಹಿಂದೆ ಮುಂದೆ ಹೋಗಿ ಅದೆಲ್ಲ ನೋಡ್ತಾ ಇದ್ದೀವಲ್ಲ, ಇದು ಒಂದು. ಇನ್ನೊಂದು ಏನು ಅಂದರೆ ಆಗಬಾರದ್ದೆಲ್ಲ ಆಗೋಯ್ತು. ಏನು ಅಂತಂದರೆ ಅಮಾಯಕರ ಸಾವು ನೋವುಗಳು, ಇದನ್ನು ನೋಡೋಕ್ಕಾಗಲ್ಲ. ಯಾಕಂದರೆ ಇವರೆಲ್ಲ ಜಗತ್ತಿನ ಒಂದು ಜಾಗತಿಕ ಮಟ್ಟದಲ್ಲಿ ಇವೆಲ್ಲ ಕಿತ್ತಾಟಗಳು, ಜಗಳ, ಯುದ್ಧ ಇವೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅಮಾಯಕ ಜನಸಾಮಾನ್ಯರು ಸಾವು ನೋವುಗಳಿಗೆ ತುತ್ತಾಗ್ತಾರೆ, ಆಗಿದ್ದಾರೆ. ನಮ್ಮ ಭಾರತದ ನಾವಿಕರು ಕೂಡ ಒಂದು 2-3 ಜನ ಸತ್ತಿದ್ದಾರೆ. ಏನೇನೋ ಆಯಿತು ಇದೆಲ್ಲ. ಈಗ ಇರಾನ್ನಲ್ಲಿರುವಂಥ ಪ್ರಜೆಗಳಾಗಲಿ, ಇಸ್ರೇಲಲ್ಲಿರುವಂಥ ಪ್ರಜೆಗಳು ಮತ್ತು ಬೇರೆ ದೇಶಗಳಲ್ಲಿ ಇವರೆಲ್ಲ ಏನು ತಪ್ಪು ಮಾಡಿದ್ರು ಗುರು? ಸುಮ್ಮನೆ ಸಾಯ್ತಾರಲ್ಲ, ಇದು ಬೇಜಾರು. ಇದೊಂಥರ ಜನರು ಸಾಯಬಾರ್ದು, ಅದರಲ್ಲೂ ಅಮಾಯಕರು ಸಾಯೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಒಂದು ಬೇಜಾರಾಗುವಂಥ ವಿಷಯ ನನ್ನ ಅಭಿಪ್ರಾಯದಲ್ಲಿ. ಆದ್ದರಿಂದ ಈ ಯುದ್ಧಗಳು ಇವೆಲ್ಲ ನಡೀಬಾರ್ದು. ನಡೆಯೋಕ್ಕೆ ಸ್ಟಾರ್ಟ್ ಆದ್ರೂ ಬೇಗ ಮುಗಿಸ್ಬಿಡ್ಬೇಕು. ಅವರಿವರ ಅಹಂಗೋಸ್ಕರ ಜನಸಾಮಾನ್ಯರು ಸಾಯೋದು ನ್ಯಾಯ ಅಲ್ವೇ ಅಲ್ಲ ಅನ್ನೋದು ನನ್ನ ಪ್ರತಿಪಾದನೆ.
ನಿಮಗೆಲ್ಲ ಏನು ಅನಿಸುತ್ತೆ, ಈ ವಿಡಿಯೋಯಿಂದ ನಿಮಗೆಲ್ಲ ಏನು ಅನ್ನಿಸ್ತು, ವಿಷಯಗಳು ಎಷ್ಟೊಂದು ಗೊತ್ತಾಯಿತು ಅಂತ ಅನಿಸುತ್ತಾ, ಆದಷ್ಟು ಸರಳವಾಗಿತ್ತಾ, ಈ ರೀತಿ ವಿಡಿಯೋಗಳು ಕೂಡ ಇಷ್ಟ ಆಗುತ್ತಾ, ಹೇಗೆ ಏನು ಅನ್ನೋದನ್ನೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ ಒಂದಿಬ್ರಿಗಾರು ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆಗ್ಬೋದು, ನಿಮಗೆ ಗೊತ್ತಿರುತ್ತೆ ಇಂಥವ್ರಿಗೆ ಇಷ್ಟ ಆಗ್ಬೋದು ಅಂತ. ನನಗೂ ಖುಷಿಯಾಗುತ್ತೆ. ಆದಷ್ಟು ಕಮೆಂಟ್ಗಳಿಗೆ ಪ್ರತಿಕ್ರಿಯೆ ಮಾಡಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತಾ ಇರೋಣ ಹೀಗೆ. ಬಾಯ್.